ನನಗೆ ಧ್ವನಿ ಟ್ರಸ್ಟ್ ಕಳೆದ 2 ವರ್ಷದಿಂದ ಹೆಚ್ಚು ಪರಿಚಯ. ಅಂದರೆ ಮೇಡಮ್ ಅಶ್ವಿನಿ ಬಬ್ಲೇಶ್ ಮೇಡಮ್ ಅವರು, ಅವರನ್ನು ನಾವು ಕೆಲವೊಂದು ಕಾರ್ಯಕ್ರಮಕ್ಕೆ ಕರಿತಾ ಇದ್ವಿ. ಅವರು ನನ್ನನ್ನು ತುಂಬ ಸಲ ಇಲ್ಲಿ ಬರೋಕ್ಕೆ ಹೇಳಿದರು, ಬಟ್ ನನಗೆ ಟೈಮ್ ಆಗಿರಲಿಲ್ಲ. ಅದು ಮೊನ್ನೆ ಅವ್ರು ಕರೆದಾಗ ಇಲ್ಲ ಅನ್ನೋಕ್ಕಾಗಲಿಲ್ಲ, ಯಾಕಂದರೆ ವಿಷಯ ಹಾಗಿದೆ. ಆ ಕಾರಣಕ್ಕಾಗಿ ನಾನು ಒಪ್ಕೊಂಡೆ. ನನಗೆ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಬರದೇ ಇರೋದ್ರಿಂದಾಗಿ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನನಗೆ ನೀವು ಯಾವ ಭಾಷೆ ಮಾತಾಡಿ ಅಂತ ಹೇಳಿದ್ರು ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡೋಕ್ಕೆ ಬರದೇ ಇರೋದ್ರಿಂದ ನಾನು ಸೇಫು. ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆದರೆ ಸ್ವಲ್ಪ ನಿಮ್ಗೆ ಯಾರಾದರೂ ಹೆಲ್ಪ್ ಮಾಡ್ಬೋದು. ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ನನಗೆ ಅದು ಈ ವಿಷಯದಲ್ಲಿ ಮಾತಾಡೋಕ್ಕೆ ಇಷ್ಟು ಪಾಯಿಂಟ್ಸ್ ಮಾಡಿಕೊಂಡೆ ಮೊನ್ನೆ. ಯಾಕಂದರೆ ಕಳೆದ 28 ವರ್ಷದಿಂದ ಆ್ಯಕ್ಟಿವಿಸಮಲ್ಲಿ ಇದ್ದೀನಿ ನಾನು. ಕಳೆದ 18 ವರ್ಷದಿಂದ ಪಾಠ ಮಾಡ್ತಿದ್ದೀನಿ ಆ್ಯಸ್ ಎ ಲೆಕ್ಚರರ್. ಆದರೆ ಕೆಲವೊಂದು ವಿಷಯಗಳಲ್ಲಿ ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೋಬೇಕು, ಓದ್ಕೋಬೇಕು ಅಂತಂದರೆ ಪ್ರತಿದಿನ ಯಾವುದಾದ್ರೂ ಒಂದು ವಿಷಯದಲ್ಲಿ ಅಂಬೇಡ್ಕರ್ ಅವ್ರನ್ನ ಓದುವಂಥದ್ದು ಇರುತ್ತೆ. ಯಾಕೆ ಅಂದರೆ ಅಷ್ಟು ಬರೆದಿದ್ದಾರೆ ಮತ್ತು ಅಷ್ಟು ಕೆಲಸ ಮಾಡಿದ್ದಾರೆ. ಮೋಸ್ಟ್ಲಿ ಅದು ಒಂದು ಆಂಥ್ರೋಪಾಲಜಿಕಲ್ಲಾಗಿ ಯಾರಾದರೂ ಒಂದು ಅಧ್ಯಯನ ಮಾಡಿದ್ರೆ ಒಬ್ಬ ವ್ಯಕ್ತಿ ಅಷ್ಟು ವರ್ಷ ಬದುಕಿ ಅಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಮತ್ತು ಅಷ್ಟು ಬರೆಯೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪೇಜಸ್ ಮತ್ತು ಅಷ್ಟು ವ್ಯಾಲ್ಯೂಯಬಲ್ ಆಗಿರೋದನ್ನು ಬರೆಯೋಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ನಾವು ಪದೇ ಪದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು, ಅವರ ಬರಹ ಮತ್ತು ಭಾಷಣಗಳ ಪುಸ್ತಕದಿಂದ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಒಂದು ಕನ್ನಡಿಗರಿಗೆ ಒಂದು ಸಮಸ್ಯೆ ಇದೆ, ಅಂದರೆ ಎಕ್ಸೆಪ್ಟ್ ಇಂಗ್ಲೀಷ್ ಗೊತ್ತಿಲ್ಲದೆ ಇರೋರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವ್ರು ಏನು ಹೇಳ್ತಿದ್ದಾರೋ ಅದನ್ನು ಕರೆಕ್ಟಾಗಿ ಅಕ್ಯುರೇಟಾಗಿ ಹಿಡಿಯೋದು ಕಷ್ಟ. ಕನ್ನಡದಲ್ಲಿ ತುಂಬ ಹಿಂದೆ ಬಾಬಾ ಸಾಹೇಬ್ರ ಬರಹಗಳು ಮತ್ತು ಭಾಷಣಗಳು, ಸಮಗ್ರ ಸಂಪುಟಗಳು ಬಂದವು. ಅದರಲ್ಲಿ ಟ್ರಾನ್ಸ್ಲೇಷನ್ ಸಮಸ್ಯೆ ಸಿಕ್ಕಾಪಟ್ಟೆ ಇತ್ತು. ಈವನ್ ಅದು ಈ ಮರಾಠಿಲಿ ಕೂಡ ಇದೆ. ಯಾಕೆಂದರೆ ಬಾಬಾ ಸಾಹೇಬರು ಇಂಗ್ಲೀಷಲ್ಲಿ ಬರೆದಿರೋದ್ರಿಂದಾಗಿ ಆ ಸಮಸ್ಯೆ ಇದೆ. ಕನ್ನಡದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಆ ಸಮಸ್ಯೆ. ಈಗ ನೀವು ChatGPT, ಜೆಮಿನೈ ಎಲ್ಲ ಮಾಡ್ತೀವಿ ನಾವು. ಹಿಂದೆ ಅದನ್ನು ಟ್ರಾನ್ಸ್ಲೇಟ್ ಮಾಡುವಾಗ ಅದಕ್ಕಿಂತಲೂ ಬೇರೆ ಥರ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಹಾಗಾಗಿ ನಮಗೆ ಬಾಬಾ ಸಾಹೇಬ್ರ ನಿಜವಾದ ಆಲೋಚನೆ ಏನು ಅಂತ ಹಿಡಿಯೋದಕ್ಕೆ ಇಷ್ಟು ವರ್ಷ ತಗೊಂಡಿದೆ. ಈಗ ಸ್ವಲ್ಪ ಎಲ್ಲರೂ ಕೂಡ ಅವರ ಮೂಲ ಭಾಷೆಯಲ್ಲಿ ಓದೋಕ್ಕೆ ಶುರು ಮಾಡಿದ್ಮೇಲೆ ಯಾವುದರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಪ್ರಾಯ ಏನು ಅಂಥದ್ದನ್ನು ನಾವು ಆಲೋಚನೆ ಮಾಡೋದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತಿದೆ ಅವರ ಬರಹ ಭಾಷಣಗಳು. ಹಾಗಾಗಿ ನಾನು ಇವಾಗ 2 ವಿಷಯ ಇಲ್ಲಿ ನಾವು ತುಂಬ ಮುಖ್ಯವಾಗಿ ಆಲೋಚನೆ ಮಾಡಬೇಕಾಗಿದೆ. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅವರ ಇಡೀ ಆಲೋಚನೆ ಏನಿದೆ, ಅಂಬೇಡ್ಕರಿಸಮ್ ಅಂತ ಏನಿದೆಯೋ, ಅಥವಾ ಅಂಬೇಡ್ಕರ್ ತಾತ್ವಿಕತೆ ಅಥವಾ ಸೈದ್ಧಾಂತಿಕತೆ ಅಂತ ಏನಿದೆಯೋ, ಅದರ ಮೂಲ ಶಿಕ್ಷಣ, ಇಡೀ ಅವರ ಇಡೀ ತಾತ್ವಿಕತೆ ಇವಾಲ್ವ್ ಆಗಿರೋದೇನೆ ಒಂದು ಶಿಕ್ಷಣದ ಬೇಸ್ಮೆಂಟ್ ಮೇಲೆ. ಅದ್ರ ಮುಖಾಂತರ ಅವರು ಎಲ್ಲ ಅವರ ಆಲೋಚನೆಗಳನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದರೆ ಶಿಕ್ಷಣದ ಬಗ್ಗೆ ಅವರು ಹೆಚ್ಚು ಬರೆದಿಲ್ಲ ಎಲ್ಲೂ. ಅಂತಂದರೆ ಕೆಲವೊಂದು ನಿಮಗೆ ವಾಲ್ಯೂಮ್ ನಂಬರ್ 2, ವಾಲ್ಯೂಮ್ ನಂಬರ್ 7 ಆ್ಯಂಡ್ ವಾಲ್ಯೂಮ್ 16 ಮತ್ತು 18 ಕೆಲವೊಂದು ಪಾರ್ಟ್ಸಲ್ಲಿದೆ. ಅದರಲ್ಲಿ ಮುಖ್ಯವಾಗಿ ಅವರು 1945 ಒಂದು ಪೀಪಲ್ಸ್ ಎಜುಕೇಷನ್ ಟ್ರಸ್ಟ್ ಅಂತ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ರು. ಅದು 2 ಕಡೆ, ಬಾಂಬೆ ಅಲ್ಲಿ ಮಿಲಿಂದಾ ಅಂತ ಇನ್ನೊಂದು ಯೂನಿವರ್ಸಿಟಿ ಒಳಗಡೆ 2 ಶಿಕ್ಷಣ ಸಂಸ್ಥೆಗಳನ್ನು ಶುರು ಮಾಡಿದ್ರು. ಅದಾದಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣದ ಬಗ್ಗೆ ಕೇವಲ ಮಾತಾಡೋದು ಅಲ್ಲ ಅನ್ನೋದನ್ನು ತೋರಿಸ್ಕೊಟ್ಟಿದ್ದು ನಮಗೆಲ್ರಿಗೂ ಕಾಣ್ತಾ ಹೋಗುತ್ತೆ. ಅದು 45 ಅಂದರೆ ಸ್ವಾತಂತ್ರ್ಯ ಬರೋದಕ್ಕೆ 2 ವರ್ಷ ಮುಂಚೆ ಅವರು ಪೀಪಲ್ಸ್ ಎಜುಕೇಷನ್ ಟ್ರಸ್ಟನ್ನು ಶುರು ಮಾಡಿದ್ರು. ನಿಮಗೆ ಗೊತ್ತಿರ್ಬೋದು, ಬೆಂಗಳೂರಲ್ಲಿ ಕೂಡ ಆ ಟ್ರಸ್ಟಿಂದು ಒಂದು ಶಾಖೆ ಇದೆ. ಇಲ್ಲಿ ನೀವು ಸ್ಯಾಂಕಿ ಟ್ಯಾಂಕಿಂದ ಆ ಕಡೆ ಹೋದರೆ ಅಲ್ಲಿ ನಾಗಸೇನ ಬುದ್ಧ ವಿಹಾರ ಅಂತ ಒಂದಿದೆ. ಆ ಬುದ್ಧ ವಿಹಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೀಪಲ್ಸ್ ಎಜುಕೇಷನ್ ಟ್ರಸ್ಟ್ ಕೆಳಗಡೆ ನಡೀತಾ ಇದೆ. ಅಲ್ಲೊಂದು ಸ್ಕೂಲ್ ಇದೆ ಇವಾಗ, ನಾಗಸೇನ ಸ್ಕೂಲ್ ಅಂತ. ಅದನ್ನು ಹಿಂದೆ ಚಿಕ್ಕದೇವರಾಯ ಒಡೆಯರು, ನಾಲ್ವಡಿ ಅದಾದಮೇಲೆ ಬಂದಂಥ ಒಡೆಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ 5 ಎಕರೆ ಜಮೀನನ್ನು ಇಲ್ಲಿ ಬೆಂಗಳೂರಲ್ಲಿ ಕೊಟ್ಟರು, ಸದಾಶಿವನಗರಲ್ಲಿ. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಟ್ರಸ್ಟಿನ ಹೆಸರಿಗೆ ಬರೆದ್ರು.
ಅದು ಈಗ ಅಲ್ಲಿ ಒಂದು ಸ್ಕೂಲ್ ನಡೆಸ್ತಾ ಇದ್ದಾರೆ, ಮತ್ತು ಒಂದು ವಿಹಾರ ನಡೆಸ್ತಾ ಇದ್ದಾರೆ. ನೀವು ಅಲ್ಲಿ ಹೋದರೆ ನಿಮಗೆ ಒಂದು ಸ್ವಲ್ಪ ಅದು ಫೀಲ್ ಆಗುತ್ತೆ. ಅಲ್ಲಿ ಬಾಬಾ ಸಾಹೇಬ್ರದ್ದು ಒಂದು ದೊಡ್ಡ ಫೋಟೋ ಇದೆ, ರಮಾಯಿ ಅವ್ರದ್ದು ಮತ್ತು ಬಾಬಾ ಸಾಹೇಬ್ರದ್ದು 2 ಫೋಟೋ ಇದೆ. ಅದ್ರ ಜೊತೆಗೆ ಟ್ರಸ್ಟಿಂದು ಸ್ಕೂಲ್ ಇದೆ. ಆ ಕಾರಣಕ್ಕಾಗಿ ನೀವು ಪೀಪಲ್ಸ್ ಎಜುಕೇಷನ್ ಟ್ರಸ್ಟ್ ಏನು ಶುರು ಮಾಡಿದ್ರು ಅಲ್ಲಿ ಅವರು ಬಾಂಬೆನಲ್ಲಿ, ಅದನ್ನು ಇಲ್ಲಿ ಸ್ವಲ್ಪ ಒಂದು ಮಟ್ಟಕ್ಕೆ ಅಲ್ಲಿ ಫೀಲ್ ಮಾಡ್ಬೋದು. ಅಂದರೆ ಕರ್ನಾಟಕಕ್ಕೆ ಒಂದು ಸ್ವಲ್ಪ ಸಂಪರ್ಕ ಇದೆ. ಅದ್ರ ಜೊತೆಗೆ ಅವರು ರಮಾಯಿ ಅವರು ಧಾರವಾಡಕ್ಕೆ ಬಂದು ಬಾಬಾ ಸಾಹೇಬ್ರು ಇಲ್ಲದೆ ಇರುವಾಗ, ಅಂತಂದರೆ ಅವರು ಬೇರೆ ದೇಶದಲ್ಲಿರುವಾಗ ಇಲ್ಲಿ ಒಂದು ಹಾಸ್ಟೆಲಲ್ಲಿದ್ದು ಶಿಕ್ಷಣದ ಬಗ್ಗೆ ಅಲ್ಲಿನ ಮಕ್ಕಳಿಗೆ ಸ್ವಲ್ಪ ಹೆಚ್ಚು ಸಹಾಯ ಮಾಡಿದ್ರು. ಇದು ನಮಗೆ ಕರ್ನಾಟಕಕ್ಕೆ ಒಂದು ರೀತಿಯ ಒಂದು ಹೆಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ. ನನಗೆ ಇವಾಗ 2 ವಿಷಯ, ಒಂದೇನಂತಂದರೆ, ಒಂದು ರೋಹಿತ್ ವೆಮುಲಾ ಆ್ಯಕ್ಟ್ ನಾವು ಶುರು ಮಾಡಿದ್ದು 2022ರಲ್ಲಿ ನಾವು ಆ್ಯಕ್ಚುಲಿ ಇದ್ರದ್ದು ಕ್ಯಾಂಪೇನ್ ಶುರು ಮಾಡಿದ್ದು. ಅದಕ್ಕಿಂತ ಮುಂಚೆ ಇಡೀ ಭಾರತದಲ್ಲಿ ಎಲ್ಲ ಕಡೆ ಯಂಗ್ಸ್ಟರ್ಸು ಅದನ್ನು ಶುರು ಮಾಡಿದ್ರು. ನಿಮ್ಗೆ ಗೊತ್ತಿದೆ, ಊನಾದಲ್ಲಿ ಒಂದು ತುಂಬ ದೊಡ್ಡ ಸಮಸ್ಯೆ ಆಯಿತು. ಅದು ದಲಿತರ ಮೇಲಿನ ತುಂಬ ದೊಡ್ಡ ಹಲ್ಲೆ ಆದಾಗ ಅದನ್ನು 2016 ಆ ಸಂದರ್ಭದಲ್ಲಿ ಜಿಗ್ನೇಶ್ ಮೇವಾನಿ ಅವರು ಒಂದು ತುಂಬ ದೊಡ್ಡ ಒಂದು ಪ್ರೊಟೆಸ್ಟ್ ಮಾಡಿದ್ರು. ಅದಾದಮೇಲೆ ನಾವು ಕೂಡ ಇಲ್ಲಿ ಕರ್ನಾಟಕದಲ್ಲಿ ಒಂದು ಚಲೋ ಉಡುಪಿ ಅಂತ, ನಮಗೆ ನಿಮ್ಮ ಏನು ಹಸುವಿನ ಬಾಲ ನೀವೇ ಇಟ್ಕೊಂಡು ನಮಗೆ ಭೂಮಿ ಕೊಡಿ ಅಂತ ಒಂದು ದೊಡ್ಡ ಕ್ಯಾಂಪೇನನ್ನು ಮಾಡಿದ್ವಿ. ಅದು ಇಲ್ಲೂ ಕೂಡ ಕರ್ನಾಟಕದಲ್ಲಿ ತುಂಬ ದೊಡ್ಡ ಸುದ್ದಿ ಮಾಡ್ತು. ಆಗ ರೋಹಿತ್ ವೆಮುಲಾ ತೀರಿ ಹೋದಂಥ ಸಂದರ್ಭದಲ್ಲಿ ಕೆಲವು ಜನ ಹುಡುಗ ಹುಡುಗಿಯರು, ಅಂದರೆ ಕಾಲೇಜ್ ಓದ್ತಿರೋ ಹುಡುಗ ಹುಡುಗಿಯರು ಒಂದು ಒಳಗಡೆ ಒಂದು ಪ್ರತಿಭಟನಾತ್ಮಕವಾಗಿರೋ ಹೊಸ ಮಾದರಿಯನ್ನು ಕ್ರಿಯೇಟ್ ಮಾಡಿದ್ರು. ಅಂದರೆ ನಿಮಗೆ ನಮಗೆ ಗೊತ್ತಿದೆ, ಕರ್ನಾಟಕದಲ್ಲಿ 50 ವರ್ಷದ ಇತಿಹಾಸ ಇದೆ ದಲಿತ ಸಂಘರ್ಷ ಸಮಿತಿಗೆ. ನಿಮಗೆ ಪ್ರತಿಭಟನೆಯ ಮಾದರಿಗಳನ್ನು ಇಡೀ ಭಾರತದಲ್ಲಿ ಅರ್ಥ ಮಾಡ್ಕೊಳ್ಳೋದು ಕರ್ನಾಟಕಕ್ಕೆ ಬರ್ತಾರೆ ತುಂಬ ಜನ. ಆದರೆ ಈ ಹುಡುಗ ಹುಡುಗಿರು ಏನು ಮಾಡಿದ್ರು, ಪ್ರತಿಭಟನೆಯ ಟೋನನ್ನು ಬದಲಾಯಿಸಿದ್ರು. ಅಂದರೆ ನೀವು ಕೇಳುವಾಗ ನೀವು ಯಾವ ಪ್ರಶ್ನೆಗಳನ್ನು ಯಾರಿಗೆ ಕೇಳಬೇಕು, ಎಲ್ಲಿ ಕೇಳಬೇಕು, ನೀವು ಯೂನಿವರ್ಸಿಟಿಲಿ ಆಗ್ತಿರೋ ಸಮಸ್ಯೆಗಳನ್ನು ಬೀದಿಲಿ ಕೇಳಬೇಕಾ, ಅಥವಾ ಬೀದಿಲಿ ಆಗ್ತಿರೋ ಸಮಸ್ಯೆಗಳನ್ನು ಯೂನಿವರ್ಸಿಟಿಲಿ ಕೇಳಬೇಕಾ ಅನ್ನೋ ಥರದ್ದು. ಅದರ ಆಧಾರದ ಮೇಲೆ ನಿಮಗೆ ರೋಹಿತ್ ವೆಮುಲಾ ತೀರು ಹೋದ ನಂತರದಲ್ಲಿ ಹಚ್ಚಿದಂತಹ ಒಂದು ದೊಡ್ಡ ಬೆಂಕಿ ಅಥವಾ ಪಂಜು ಅಂತ ನಾವೇನು ಕರಿತೀವಿ, ಅದು ಊನಾದಲ್ಲಿ ಒಂದು ಹೊಸ ಎಚ್ಚರಕ್ಕೆ ಕಾರಣ ಆಯಿತು. ಅಲ್ಲಿಂದ ಆಚೆಗೆ ನಿಮಗೆ ಎಲ್ಲ ಯೂನಿವರ್ಸಿಟಿಗಳಲ್ಲಿ, ಮುಖ್ಯವಾಗಿ JNUನಲ್ಲಿ ಅದರದ್ದು ಸ್ವಲ್ಪ ಕಿಡಿ ಜಾಸ್ತಿ ಆಯಿತು. ಅಲ್ಲಿಂದ ಅದು ಕ್ಯಾಂಪೇನ್ ನಡೀತಾ ಇದೆ. ಈವನ್ ನಿಮಗೆ ಹೈದರಾಬಾದ್ ಯೂನಿವರ್ಸಿಟಿಲಿ ಕೂಡ ಇಲ್ಲಿವರೆಗೂ ಆ ಕ್ಯಾಂಪೇನ್ ನಡೀತಾ ಇದೆ. ನೀವು ಅಲ್ಲಿ ಹೋದರೆ ರೋಹಿತ್ ವೆಮುಲಾ ಅದೊಂದು ಸ್ತೂಪ ಅಂತ ಮಾಡಿದ್ದಾರೆ, ಅವನು ತೀರೋಗಿರೋ ಅಂಥ ಒಂದು ಇದನ್ನ ಇಟ್ಬಿಟ್ಟು ಅಲ್ಲಿ ಪ್ರತಿ ವಾರ ಅಸೆಂಬಲ್ ಆಗ್ತಾರೆ, ನಡೀತಾ ಇದೆ. ಆದರೆ ನಮಗೆ ಅದನ್ನು ರೋಹಿತ್ ವೆಮುಲಾ ಕಾಯ್ದೆ ಒಂದು ಬೇಕು ಅಂತ ಅನಿಸಿದ್ದು ನಿಧಾನಕ್ಕೆ ಅನ್ನಿಸ್ತು ತುಂಬ ಜನಕ್ಕೆ. ತೆಲಂಗಾಣ ಸರ್ಕಾರ ಒಂದು ಡ್ರಾಫ್ಟ್ ಮಾಡಿಬಿಟ್ಟಿತ್ತು ಆವಾಗಲೇ, ಮೊದಲೇ ತುಂಬ ಹಿಂದೆನೇ ಡ್ರಾಫ್ಟ್ ಮಾಡಿತು. ಆ ಡ್ರಾಫ್ಟನ್ನು ಇಟ್ಕೊಂಡು ನಾವೇನು ಮಾಡಿದ್ವಿ, ಇಲ್ಲಿ ಕರ್ನಾಟಕಕ್ಕೆ ಯಾವ ರೀತಿಯ ರೋಹಿತ್ ವೆಮುಲಾ ಕಾಯ್ದೆ ಅಗತ್ಯವಿದೆ ಅನ್ನೋದನ್ನ ಒಂದು ಅಧ್ಯಯನ ಮಾಡಿದ್ವಿ. ಅಧ್ಯಯನ ಮಾಡಿ ಒಂದಷ್ಟು ಜನ ಸೇರಿಸ್ಕೊಂಡು ನಾವು ಎಲ್ಲ ಯಂಗ್ಸ್ಟರ್ಸು ಮತ್ತು ದಲಿತ ಸಂಘಟನೆಯ ಸ್ವಲ್ಪ ಲೀಡರ್ಸ್ ಅವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು 4-5 ವರ್ಕ್ಶಾಪ್ಸನ್ನು ಮಾಡಿ ಅದರಲ್ಲಿ ಒಂದು 3-4 ಲೇಯರ್ಸಲ್ಲಿ ಕೆಲಸ ಮಾಡಿದ್ವಿ ನಾವು. ಕೆಲವೊಬ್ಬರು ಒಂದು 4 ಜನ ಪೂರ್ತಿ ಅದರ ಲೀಗಲ್ ಆಸ್ಪೆಕ್ಟ್ಸಲ್ಲೇ ಕೆಲಸ ಮಾಡಿದ್ರು, ಅದು ಕಾನೂನು ಹೆಂಗಿರಬೇಕು ಅಂತ ಕೆಲಸ ಮಾಡಿದ್ರು. ಕೆಲವು ಜನ ಅದು ಕ್ಯಾಂಪೇನನ್ನು ಹೆಂಗೆ ತೊಗೊಂಡೋಗ್ಬೇಕು ಅಂತ ಕೆಲಸ ಮಾಡಿದ್ರು. ಕೆಲವು ಜನ ಸರ್ಕಾರದ ಜೊತೆ ನಾವು ಯಾವ ರೀತಿ ಮಾತುಕತೆ ನಡೆಸಿ ಈ ಒಂದು ಆ್ಯಕ್ಟನ್ನು ತರೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋ ಥರದ ಕೆಲಸ ಮಾಡಿದ್ರು. ಕೆಲವು ಜನ ಪ್ರಚಾರಕ್ಕೆ ಹೆಚ್ಚು ಕೆಲಸ ಮಾಡಿದ್ರು. ನಮ್ಮ ಜೊತೆ ಅಡ್ವೊಕೇಟ್ಸು, ಪತ್ರಕರ್ತರು, ಟೀಚರ್ಸು, ಸ್ಟೂಡೆಂಟ್ಸ್ ಆರ್ಗನೈಜೇಷನ್ಸ್ ಅವರು ತುಂಬ ಜನ ಇದ್ದರು. ಅದು ನಡೀತದೆ. ನಮ್ಮನ್ನು ಈಗ ಇತ್ತೀಚಿನ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರು, ನಿಮ್ಗೆಲ್ರಿಗೂ ಗೊತ್ತಿದೆ, ITBT ಮಿನಿಸ್ಟ್ರ್ ಅವರು, ಮತ್ತು 2 ಪೋರ್ಟ್ಫೋಲಿಯೋ ನಡೆಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದಲ್ಲಿ. ಅವ್ರಿಗೆ ಈ ಕಾಯ್ದೆ ಮುಖ್ಯ ಅಂತ ಅನ್ನಿಸ್ತು. ಯಾವಾಗ ಅಂತಂದರೆ, ಅವರು ಜಿಗ್ನೇಶ್ ಮೇವಾನಿ ಕಾಂಗ್ರೆಸ್ ಸರ್ಕಾರದ ಸೇರ್ಕೊಂಡ ಮೇಲೆ, ಅಂದರೆ ರೋಹಿತ್ ವೆಮುಲಾ ಒಂದು ನೆನಪಲ್ಲೇ ಜಿಗ್ನೇಶ್ ಮೇವಾನಿ ಬಂದಿದ್ದು ನಮಗೆಲ್ರಿಗೂ ಗೊತ್ತಿದೆ. ಅವರು ಕಾಂಗ್ರೆಸ್ ಸೇರಿದ ಮೇಲೆ, ಅವರು ಮತ್ತು ತಮಿಳುನಾಡಿನ ಸೆಂಥಿಲ್ ಅನ್ನೋರು MP ಆದಮೇಲೆ, ರಾಹುಲ್ ಗಾಂಧಿ, ಸೆಂಥಿಲ್, ಜಿಗ್ನೇಶ್ ಮೇವಾನಿ, ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ಕೂಡ ಒಂದು ಕಡೆ ಕೂತು ಮಾತಾಡಿ ರೋಹಿತ್ ವೆಮುಲಾ ಅನ್ನೋ ಥರದ್ದು ಒಂದು ಕಾಯ್ದೆ ಇಡೀ ಇಂಡಿಯಾದ ಎಲ್ಲ ಸರ್ಕಾರಗಳಲ್ಲಿ ಅಥವಾ ಎಲ್ಲ ರಾಜ್ಯಗಳಲ್ಲಿ ಯಾಕೆ ಬರಬೇಕು ಅಂತ ಮಾತಾಡಿ ರಾಹುಲ್ ಗಾಂಧಿ ಅವರು ಕರ್ನಾಟಕ ಸರ್ಕಾರಕ್ಕೆ ಒಂದು ಪತ್ರ ಬರೆದರು.
ನೀವು ಇದನ್ನು ಮಾಡಿ ಅಂತ. ಹಾಗೆ ತೆಲಂಗಾಣಕ್ಕೆ ಕೂಡ ಒಂದು ಪತ್ರ ಬರೆದ್ರು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಿಗೆ ಕೂಡ ಒಂದು ಪತ್ರ ಬರೆದ್ರು. ಆ ಪತ್ರದ ಆಧಾರದ ಮೇಲೆ ಪ್ರಿಯಾಂಕ್ ಖರ್ಗೆ ಅವರು ನಮ್ಮನ್ನು ಕ್ಯಾಂಪೇನ್ ಅವರನ್ನು ಗುರುತಿಸಿ ಕರೆದು ಸುಮಾರು ಮೀಟಿಂಗ್ಗಳನ್ನು ಮಾಡಿ, ಸುಮಾರು 6-7 ಮೀಟಿಂಗ್ಗಳನ್ನು ಮಾಡಿ ಹೆಂಗಿರಬೇಕು ಇಡೀ ಕಾಯ್ದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅದಾದಮೇಲೆ ಒಂದು 3 ಮೀಟಿಂಗು ನಮಗೆ ಇಲ್ಲಿನ ಕಾನೂನು ಮಂತ್ರಿಗಳಾಗಿರೋ HK ಪಾಟೀಲ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ವಿ ನಾವು. ನಮ್ಮಲ್ಲಿ ಏನಿತ್ತು ಅದು ಕಾಂಗ್ರೆಸ್ಸಿನ ಅವ್ರ ಪ್ರಣಾಳಿಕೆ ಒಳಗಡೆ ರೋಹಿತ್ ವೇಮುಲ ಆ್ಯಕ್ಟ್ ಅನ್ನೋದು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಎಲ್ಲ ವಿದ್ಯಾರ್ಥಿಗಳನ್ನು ಆಧರಿಸಿರುತ್ತೆ, ಎಲ್ಲ ವಿದ್ಯಾರ್ಥಿಗಳನ್ನು ಒಳಗೊಳ್ಳುತ್ತೆ ಅಂತಿತ್ತು. ಆದರೆ ಇದು ಬೇಸಿಕಲಿ ಅಟ್ರಾಸಿಟಿ ಮೇಲೆ ಮಾಡ್ತಿರೋವಂಥ ಕಾಯ್ದೆ ಆಗಿರೋದ್ರಿಂದಾಗಿ ನೀವು ದಲಿತ ವಿದ್ಯಾರ್ಥಿಗಳ ಜೊತೆಗೆ ಹಿಂದುಳಿದವರನ್ನು ಮತ್ತು ಅಲ್ಪಸಂಖ್ಯಾತರನ್ನ ಸೇರಿಸಿದ್ರೆ ನಿಮಗೆ ಇದು ವಿಷಯ ಡೈವರ್ಟ್ ಆಗುತ್ತೆ. ಯಾಕೆಂದರೆ ದಲಿತ ವಿದ್ಯಾರ್ಥಿಗಳು ಅನುಭವಿಸೋ ನೋವು, ಹಿಂದುಳಿದವರು ಅನುಭವಿಸೋ ನೋವು ವ್ಯತ್ಯಾಸ ಇರುತ್ತೆ. ಅದಕ್ಕೋಸ್ಕರ ಬೇರೆ ಆ್ಯಕ್ಟ್ಗಳಿದ್ದಾವೆ. ಈಗ ರ್ಯಾಗಿಂಗ್ ಆ್ಯಕ್ಟ್ ಇದೆ, ಬೇರೆ ಬೇರೆ ಆ್ಯಕ್ಟ್ಗಳಿದ್ದಾವೆ, ಮತ್ತು ಅಟ್ರಾಸಿಟಿ ಆ್ಯಕ್ಟ್ ಎಲ್ಲ ಇದೆ. ಮತ್ತು ಅಲ್ಪಸಂಖ್ಯಾತರಿಗೆ ನಿಜವಾಗ್ಲೂ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾಗಿರೋ ಆ್ಯಕ್ಟನ್ನು ನಾವು ಮಾಡಲೇಬೇಕು. ಆದರೆ ಇದ್ರ ಜೊತೆ ಸೇರಿಸಿದ್ರೆ ಬೇರೆ ಥರದ ಡೈವರ್ಟ್ ಆಗುತ್ತೆ ಅಂತ ಕನ್ವಿನ್ಸ್ ಮಾಡಿದ್ವಿ. ಸರ್ಕಾರ ಕನ್ವಿನ್ಸ್ ಆಯಿತು. ಕನ್ವಿನ್ಸ್ ಆಗಿ ನಾವು ಏನು ಒಂದು ಜನಕರಡು ಅಂತ ಪೀಪಲ್ ಡ್ರಾಫ್ಟ್ ಅಂತ ನಾವೊಂದು ಮಾಡಿದ್ವಿ. ಅದನ್ನು ಸರ್ಕಾರ ತಗೊಂಡು ಅದರಲ್ಲಿರುವಂಥ 90% ಅಂಶಗಳನ್ನು ಅವರು ಈಗ ಸರ್ಕಾರ ಮಾಡಿರುವಂಥ ರೋಹಿತ್ ವೇಮುಲ ಕಾಯ್ದೆ ಮಾಡಿ ಅದನ್ನು 2-3 ಸಲ ಮೊನ್ನೆ ಬಜೆಟಲ್ಲಿ CM ಅವರು ಅದನ್ನು ಓದಿದ್ರು, ಮಾಡ್ತೀವಿ ಅಂತ ಹೇಳಿದ್ರು. ಮೊನ್ನೆ 16ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗಲ್ಲಿ ಅದನ್ನು ಅವರು ಬಿಲ್ಲನ್ನು ಪಾಸ್ ಮಾಡಿ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟು ಈಗ ಕರ್ನಾಟಕದಲ್ಲಿ ರೋಹಿತ್ ವೇಮುಲ ಕಾಯ್ದೆ ಜಾರಿಯಾಗಿ 2ನೇ ದಿನ ನಾವಿಲ್ಲಿ ಕೂತು ಮಾತಾಡ್ತಿದ್ದೀವಿ. ನಾವೇ ನಮ್ಮ ಟೀಮು ತೆಲಂಗಾಣಗೆ ಹೋಗಿ ತೆಲಂಗಾಣ ಉಪಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅವ್ರಿಗೂ ಕೂಡ ನಮ್ಮ ಡ್ರಾಫ್ಟನ್ನು ಕೊಟ್ಟು ಬಂದ್ವಿ. ನಿನ್ನೆ ತೆಲಂಗಾಣ ಸರ್ಕಾರ ಒಂದು ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿದೆ. ನಾವು ಯಾರಿಗೆ ಅವ್ರ ಬಟ್ಟಿ ವಿಕ್ರಮಾದಿತ್ಯ ಅಂತ ಅವ್ರ ಉಪಮುಖ್ಯಮಂತ್ರಿ, ಯಾರಿಗೆ ನಾವು ಡ್ರಾಫ್ಟನ್ನು ಕೊಟ್ಟಿದ್ದೀವೋ ಅವರನ್ನೇ ಮುಖ್ಯಸ್ಥರನ್ನಾಗಿ ಮಾಡಿಟ್ಕೊಂಡು ಒಂದು ಕಮಿಟಿಯನ್ನು ಅದು ನಿನ್ನೆ ಕಾನ್ಸ್ಟಿಟ್ಯೂಟ್ ಮಾಡಿದೆ. ತೆಲಂಗಾಣದಲ್ಲಿ ಕೂಡ ಇನ್ನೇನು ನಾಳೆ ನಾಡೋದ್ರಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಈ ಕಾಯ್ದೆ ಬಂದ್ಬಿಡ್ಬೋದು. ನನಗೆ ಕಾಯ್ದೆ, ಕಾನೂನು ಮತ್ತು ಈ ಲೀಗಲ್ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲ್ಲ ನಮಗೆ. ಯಾಕಂದರೆ ನಾನು ಪೂರ್ತಿ ಸೋಷಿಯಲ್ ಮತ್ತು ಕಲ್ಚರಲ್ ಆಸ್ಪೆಕ್ಟ್ಸಲ್ಲಿ ಯೋಚನೆ ಮಾಡೋದ್ರಿಂದಾಗಿ ನಮಗೆ ನೀವು ಅದಕ್ಕೋಸ್ಕರನೇ ಇಡೀ ಕಾಯ್ದೆ ಏನು ಹೇಳುತ್ತೆ ಅಂತ ಬೇಕಿದ್ರೆ ನಾವು ಧ್ವನಿಗೆ ಒಂದು ಡ್ರಾಫ್ಟನ್ನು ಕೊಡ್ತೀವಿ. ಯಾಕಂದರೆ ನಾವು ಅದನ್ನು ಆಗಲೇ ರಿಲೀಸ್ ಮಾಡಿದ್ದೀವಿ, ಜನಗಳಿಗೆ ಸಿಗ್ತಾ ಇದೆ. ಅದನ್ನು ಇಟ್ಕೊಂಡು ನಾವು ಡಿಸ್ಕಸ್ ಮಾಡ್ಬೋದು. ನಾವು ಡ್ರಾಫ್ಟಲ್ಲಿ ಏನು ಹೇಳಕ್ಕೆ ಟ್ರೈ ಮಾಡಿದ್ವಿ ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಅಂದರೆ ಏನು ಹೇಳ್ತಾರೆ, ನಿಮಗೆ ಒಂದು ಸಾಮಾಜಿಕ ಒಳಗೊಳ್ಳುವಿಕೆ ಮತ್ತು ನಿಮ್ಗೆ ಅಸಮಾನತೆಯನ್ನು ಹೋಗಲಾಡಿಸುವ ಒಂದು ದಾರಿದೀಪವಾಗಿ ಶಿಕ್ಷಣವನ್ನು ಕಾಣಬೇಕು. ಅದ್ರ ಜೊತೆಗೆ ಪ್ರಜಾಪ್ರಭುತ್ವವನ್ನು ಬಲಗೊಳಿಸೋದಕ್ಕೋಸ್ಕರ ನೀವು ಶೈಕ್ಷಣಿಕ ವಾತಾವರಣವನ್ನು ನಿರ್ಮಿಸಬೇಕು. ಮತ್ತು ಒಂದು 4 ಗೋಡೆಗಳ ಮಧ್ಯೆ ಕಲಿಯುವ 20 ಜನ ಇದ್ದರೆ ಅಥವಾ 10 ಜನ ಇದ್ದರೆ ಅಷ್ಟು ಜನಕ್ಕೆ ಸಮಾನವಾಗಿರುವಂಥ ಆಸಕ್ತಿ ಬರಬೇಕು ಮತ್ತು ಅವಕಾಶ ಸಿಗಬೇಕು. ಇದನ್ನು ಬಾಬಾ ಸಾಹೇಬ್ರು ಏನು ಹೇಳ್ತಾರೋ ಅದರ ಆಧಾರದ ಮೇಲೆ ನಾವು ರೋಹಿತ್ ವೇಮುಲ ಕಾಯ್ದೆಯನ್ನು ರೂಪಿಸಬೇಕು ಅಂತ ಆಲೋಚನೆ ಮಾಡಿದ್ವಿ. ಅಂದರೆ ಇದು ದಲಿತ ಅನ್ನೋ ಕಾರಣಕ್ಕಾಗಿ ಒಂದು ವಿದ್ಯಾರ್ಥಿಯನ್ನು ಅಥವಾ ವಿದ್ಯಾರ್ಥಿನಿಯನ್ನು ಶೋಷಣೆ ಮಾಡ್ತಿರ್ತಾರಲ್ಲ, ನೀವು ಅವರನ್ನು ನಾವು ಇದರಲ್ಲಿ ಕ್ರಿಮಿನಲ್ಸ್ ಅಂತ ನೋಡೋದಿಲ್ಲ. ನಾವು ಯೋಚನೆ ಮಾಡಿದ್ದೇನೆಂದರೆ ಅವರು ಕೂಡ ಸಾಮಾಜಿಕ ವ್ಯವಸ್ಥೆಯ ಬಲಿಪಶುಗಳಾಗಿರ್ತಾರೆ. ಅವರು ಅದನ್ನು ಜಾತಿಯನ್ನು ಆಚರಣೆ ಮಾಡ್ತಿರೋದ್ರಿಂದಾಗಿ ಅವರನ್ನು ಕೂಡ ಅದರಿಂದ ಹೊರಗಡೆ ತರಬೇಕು ಅಂತಂದರೆ ಇದು ಸಮಾನ ಅವಕಾಶ ಸಿಗಬೇಕು. ಆಮೇಲೆ ಏನಾಗ್ಬಿಡುತ್ತೆ, ತುಂಬ ಜನಕ್ಕೆ ಈಗ ಅಟ್ರಾಸಿಟಿ ಆ್ಯಕ್ಟ್ ಇದೆ ನಮ್ಮಲ್ಲಿ, ತುಂಬ ವೀಕ್ ಆಗಿದೆ. ತುಂಬ ಜನ ಏನು ಮಾತಾಡ್ತಾರೆ, ಅಟ್ರಾಸಿಟಿ ಆ್ಯಕ್ಟನ್ನು ತುಂಬ ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತೆಲ್ಲ ಮಾತಾಡ್ತಾರೆ. ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತ ಮಾತಾಡೋ ಸಂದರ್ಭದಲ್ಲೇ ಪ್ರತಿ ದಿನಕ್ಕೆ 12ರಿಂದ 18 ಅಟ್ರಾಸಿಟೀಸು ಒಂದೊಂದು ರಾಜ್ಯದಲ್ಲಿ ದಾಖಲಾಗ್ತಿದೆ. ಈ ರಾಜ್ಯದಲ್ಲಿ ದಾಖಲಾಗ್ತಿರೋವಂಥ ಅಟ್ರಾಸಿಟೀಸ್ ನಿಮಗೆ ಕೇಸಸ್ ನೋಡಿದ್ರೆ ಅದು ಮರ್ತಾ ಇಲ್ಲ. ಮತ್ತು ನಿಮಗೆ ಶಿಕ್ಷೆ ಪ್ರಮಾಣ ನೋಡಿದ್ರೆ ತೀರಾ ಲೆಸ್ ಇದೆ, ಸಿಕ್ಕಾಪಟ್ಟೆ ಕಡಿಮೆ ಇದೆ, ಅದು ತುಂಬ ಕಡಿಮೆ ಇದೆ. ಆದರೂ ಕೂಡ ಏನು ಮಾಡ್ತಾರೆ ಇವರು, ಅಟ್ರಾಸಿಟಿ ಆ್ಯಕ್ಟಲ್ಲಿ ತುಂಬ ಲೂಫೋಲ್ಸ್ ಇದೆ ಅಥವಾ ಅಟ್ರಾಸಿಟಿ ಆ್ಯಕ್ಟನ್ನು ಇವರು ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತ ಮಾತಾಡ್ತಿದ್ದಾರೆ. ಲೂಫೋಲ್ಸ್ ಇರೋದು ಸತ್ಯ ಎಲ್ಲಿ ಅಂತಂದರೆ, ನೀವು ಅದನ್ನು ಕಾಯ್ದೆಯನ್ನಾಗಿ ರೂಪಿಸಿ ನಿಮಗೆ ಕಾನೂನಾತ್ಮಕ ಚೌಕಟ್ಟಿನ ಒಳಗಡೆ ತರೋದಕ್ಕೆ ಶಿಕ್ಷೆ ಪ್ರಮಾಣದಲ್ಲಿ ಕರೆಕ್ಟಾಗಿ ಅದನ್ನು ನೋಡೋದಕ್ಕೆ ಮಾತ್ರ ಒಂದು ಸಮಸ್ಯೆ ಇದೆ ಅದರಲ್ಲಿ. ಅದನ್ನು ನಾವು ಇದರಲ್ಲಿ ಅಧ್ಯಯನ ಮಾಡಿ ರೋಹಿತ್ ವೇಮುಲ ಕಾಯ್ದೆ ಹಂಗಾಗಬಾರ್ದು,
ಅದು ಇನ್ನೊಂದು ಅಟ್ರಾಸಿಟಿ ಆ್ಯಕ್ಟ್ ಆಗಬಾರ್ದು ಅಥವಾ ಇನ್ನೊಂದು ರ್ಯಾಗಿಂಗ್ ಕಾಯ್ದೆ ಆಗಬಾರ್ದು. ಆ ಕಾರಣಕ್ಕಾಗಿ ಇದರೊಳಗಡೆ ಪಕ್ಕದಲ್ಲಿ ಕೂತಿರೋವಂಥ ಒಬ್ಬ ವಿದ್ಯಾರ್ಥಿಗೆ ಇನ್ನೊಬ್ಬರ ಜಾತಿ ಯಾವುದು ಅಂತ ಕೇಳದೇ ಇರೋ ಥರದ್ದು ಒಂದು ಅರ್ಜಿ ಬರಬೇಕು. ಒಂದು ಶಿಕ್ಷಣ ಅಂತಂದರೆ ಒಂದು ದೀಪ, ಅದು ಆ ಬೆಳಕಲ್ಲಿ ಏನು ಕಾಣುತ್ತೋ ಆ ಸತ್ಯವನ್ನು ಅಷ್ಟೇ ನೋಡೋಕ್ಕೆ ಸಾಧ್ಯ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಇದು ಆ್ಯಕ್ಟನ್ನು ಮಾಡೋದು. ತುಂಬ ಜನ ಈ ಆ್ಯಕ್ಟ್ ಶುರುವಾದಾಗ ಸ್ವಲ್ಪ ಕಮ್ಯುನಲ್ ಇದರಲ್ಲಿರೋರು ಪಾರ್ಟಿಯವರೆಲ್ಲ ಟ್ವೀಟ್ ಮಾಡಿ ಈ ಆ್ಯಕ್ಟು ವಿದ್ಯಾರ್ಥಿಗಳ ನಡುವೆ ಒಡಕನ್ನು ಉಂಟು ಮಾಡಿಬಿಡುತ್ತೆ, ಇದು ಜಾತೀಯತೆಯನ್ನು ಹೆಚ್ಚು ಮಾಡುತ್ತೆ ಅಂತೆಲ್ಲ ಮಾತಾಡಿದ್ರು. ನಮಗೆ ಅದು ಎಚ್ಚರ ಇತ್ತದು ಅದರೊಳಗಡೆ. ನಾವು ಇದರಲ್ಲಿ ಆ ಥರದ ನೀವು ಯಾರು ಯಾವುದೋ ಒಂದು ಹುಡುಗನಿಗೆ ಅಥವಾ ಹುಡುಗಿಗೆ ಅಟ್ರಾಸಿಟಿ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಮೇಲೆ ನಾವು ಕ್ರಮ ತಗೋತೀವಿ, ನಿಮ್ಮನ್ನು ನಾವು ಶಿಕ್ಷಿಸ್ತೀವಿ ಅನ್ನೋದು ಮಾತ್ರ ಹೇಳ್ತಿಲ್ಲ ನಾವು. ಅದನ್ನು ನೀವು ಹೇಗೆ ಬದಲಾಗಬೇಕು ಅಂತ ಹೇಳ್ತೀವಿ. ಅಂದರೆ ನೀವು ಅವರನ್ನು ಕಾಣುವ ದೃಷ್ಟಿಕೋನ ಹೆಂಗೆ ಬದಲಾಗಬೇಕು, ಮನುಷ್ಯರಂತೆ ಎಲ್ಲರನ್ನೂ ಕಾಣುವಂಥ ದೃಷ್ಟಿಕೋನ ಹೆಂಗೆ ಬದಲಾಗಬೇಕು, ಎಲ್ಲರೂ ಎಲ್ಲರ ಹಾಗೆ ಮನುಷ್ಯರು ಅನ್ನೋದನ್ನು ನೀವು ಹೆಂಗೆ ಕಲಿಬೇಕು ಅನ್ನೋದನ್ನೇ ಈ ಆ್ಯಕ್ಟ್ ಒಳಗಡೆ ನಾವು ಮಾಡಿದ್ವಿ. ಆ ಕಾರಣಕ್ಕಾಗಿ ನಮಗೆ ನಾವು ಹೇಳಿದಾಗ ಕಾನೂನು ಮಂತ್ರಿಗಳು ಅವರು ರಾಹುಲ್ ಗಾಂಧಿ ಅವರ ಪತ್ರದಲ್ಲಿ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರನ್ನು ಸೇರಿಸ್ಕೊಳ್ಳಿ ಅಂತಿದ್ದು, ಆಮೇಲೆ ಕಾನೂನು ಮಂತ್ರಿಗಳಿಗೆ ಅದು ಅರ್ಥ ಆಯಿತು. ಅದಾದಮೇಲೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿನ ಮಿನಿಸ್ಟರ್ ಆಗಿರುವಂಥ ಮಾದೇವಪ್ಪನವರು ಕೂಡ ಅದನ್ನು ನಾವೇ ಸಬ್ಮಿಟ್ ಮಾಡ್ತೀವಿ ಇದರಲ್ಲಿ ಕ್ಯಾಬಿನೆಟ್ಟಲ್ಲಿ ಅಂತ ಒಪ್ಕೊಂಡು ಅದನ್ನು ಮಾಡಿದ್ರು. ಇದಿಷ್ಟು ರೋಹಿತ್ ವೆಮುಲ ಕಾಯ್ದೆಯ ಒಂದು ತುಂಬ ಸಣ್ಣ ಒಂದು ಮೇಲ್ಮಟ್ಟದ ಪರಿಚಯ. ಆಮೇಲೆ ನೀವು ಬೇಕಾದರೆ ಅದನ್ನ ಬಗ್ಗೆ ಡಿಸ್ಕಸ್ ಮಾಡೋದಿದ್ರೆ ನಾವು ಸ್ವಲ್ಪ ಡಿಸ್ಕಸ್ ಮಾಡ್ಬೋದು ಅದರ ಮುಂದಿನ ದಿನಗಳಲ್ಲಿ. ಇನ್ನು ಈಗಿರೋ ಸಂದರ್ಭದಲ್ಲಿ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಕುರಿತು ಏನು ಮಾತಾಡಿದ್ದಾರೆ ಅಂತಂದರೆ ಇವಾಗ ನಿಮಗೆ ಈಸಿ ಅದು, ನಾವು ಗೂಗಲಲ್ಲಿ ಸಿಗುತ್ತೆ. ಆಮೇಲೆ ಅವರ ವಾಲ್ಯೂಮಲ್ಲಿ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ, ವಾಲ್ಯೂಮ್ ನಂಬರ್ 2ನಲ್ಲಿ ತುಂಬ ಮುಖ್ಯವಾಗಿ ಅವರು ಶಿಕ್ಷಣದ ಸುಮಾರು 6-7 ಲೇಖನಗಳನ್ನು ಬರೆದಿದ್ದಾರೆ. ಮುಖ್ಯವಾಗಿ ವಾಲ್ಯೂಮ್ ನಂಬರ್ 7ನಲ್ಲಿ ಅವರು ಒಂದು ಅಥವಾ 2 ಲೇಖನಗಳಿದೆ. ವಾಲ್ಯೂಮ್ ನಂಬರ್ 16 ಮತ್ತು 18ನಲ್ಲಿ ಅವರು ಈ ಪೀಪಲ್ಸ್ ಎಜುಕೇಷನ್ ಟ್ರಸ್ಟ್ ಬಗ್ಗೆ ಅವರ ಇಡೀ ಪೇಪರ್ಸು, ಆ ಟ್ರಸ್ಟಿನ ದಾಖಲಾತಿಗಳನ್ನು ಅದರಲ್ಲಿ ಹಾಕಿದ್ದಾರೆ. ನಮಗೆ ಅದ್ರಲ್ಲಿ ಹೋದ್ರೆ ಸಿಗುತ್ತೆ, ನೀವು ಅದನ್ನು PDF ಕೂಡ ತಗೋಬೋದು. ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಮುಖ್ಯವಾಗಿ ಅಂತಂದರೆ, ನಾನು ಮೊದಲೇ ಹೇಳ್ದಂಗೆ ಬಾಬಾ ಸಾಹೇಬ್ರ ತಾತ್ವಿಕತೆಯ ಮೂಲವೇ ಶಿಕ್ಷಣ. ಶಿಕ್ಷಣ ಏನು ಮಾಡುತ್ತೆ, ಭಾರತದಂತಹ ದೇಶದಲ್ಲಿ ಸಾಮಾಜಿಕ ಪರಿವರ್ತನೆಯ ಒಂದು ಪ್ರಬಲ ಅಸ್ತ್ರವಾಗಿ ಅದು ಕೆಲಸ ಮಾಡುತ್ತೆ. ಸಾಮಾಜಿಕ ಪರಿವರ್ತನೆಯ ಪ್ರಬಲ ಅಸ್ತ್ರ ಅಂತಂದ್ರೇನು, ನಾನು ನನ್ನ ಜಾಗವನ್ನು ಖಚಿತಪಡಿಸ್ಕೋಬೇಕು. ನಾನು ಯಾರು, ನಾನು ಎಲ್ಲಿದ್ದೀನಿ, ನಾನು ಯಾಕೆ ಯಾವ ಕಾಲಿಗೆ ಈ ಥರ ಚಪ್ಪಲಿ ಹಾಕಿದ್ದೀನಿ, ನನ್ನ ಎದುರುಗಡೆ ಇರೋರು ಯಾಕೆ ಈ ರೀತಿಯ ಚಪ್ಪಲಿ ಹಾಕಿದ್ದಾರೆ, ನಾನು ಹಾಕಿರೋ ಬಟ್ಟೆ ಯಾಕೆ ಸ್ವಲ್ಪ ಹರಿದಿದೆ, ಎದುರುಗಡೆ ಹಾಕಿರೋರ ಬಟ್ಟೆ ಯಾಕೆ ಇನ್ನೂ ಚೆನ್ನಾಗಿದೆ, ಅಥವಾ ನಾನು ಯಾಕೆ ಬೆಳಗ್ಗೆ ಒಂದು ತುತ್ತು ಅನ್ನ ತಿನ್ನುವಾಗ ಅಷ್ಟು ಕಷ್ಟಪಟ್ಟು ಎಲ್ಲೋ ಹಿಂಸೆ ಪಡಬೇಕು, ಇನ್ನೊಬ್ಬರು 3-4 ಹೊತ್ತು ತಿಂದು ಚೆಲ್ಲುವಷ್ಟು ಇಟ್ಕೊಂಡಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಬೆಳಕಿನ ಥರ ಕೆಲಸ ಮಾಡುತ್ತೆ ಶಿಕ್ಷಣ ಅಂತ ಬಾಬಾ ಸಾಹೇಬ್ರು ಹೇಳೋದು. ಅದು ಯಾಕೆ ಅಂತಂದರೆ, ಈ ಥರದ ದೇಶಗಳಲ್ಲಿ ಇದು ಈ ಗಾಯ ಇದೆಯಲ್ಲ, ಈ ಗಾಯದ ನೆನಪು ಭಯಂಕರ ಹಿಂದಿಂದದು. ಅಂದರೆ ನಮಗೆ 5,000 ವರ್ಷ ಅಂತ ನಾವು ಹೇಳ್ತೀವಿ ಈಸಿಯಲ್ಲಿ, ಸುಮ್ಮನೆ ಹೇಳ್ಬಿಡ್ತೀವಿ 5,000 ವರ್ಷಗಳ ಇತಿಹಾಸವಿದೆ ಭಾರತದ ಅಸಮಾನತೆಗೆ ಅಂತ ಹೇಳ್ತೀವಿ. 5,000 ವರ್ಷಗಳು ಅಂತಂದ್ರೆ ನಾವು ಇಮ್ಯಾಜಿನ್ ಮಾಡ್ಕೋಬೋದು. ಈಗ ನಮಗೆ ಮಾತಾಡೋದು ಈಸಿ. ನಮ್ಮ ಕಾಲೇಜ್ಗಳಲ್ಲಿ ಮಕ್ಕಳು ಏನು ಸರ್ ಅವರು ನಾವು ಇಬ್ಬರು ಒಂದೇ ಥರ ಇದ್ದೀವಿ, ಅವ್ರಿಗೆ ಮಾತ್ರ ಫೀಸ್ ಕಡಿಮೆ ತಗೋತೀರಿ, ನನಗೆ ಮಾತ್ರ ಫೀಸ್ ಜಾಸ್ತಿ ತಗೋತೀರಿ ಅಂತ ಕೇಳೋದು ಈಸಿ. ಆದರೆ 5,000 ವರ್ಷಗಳಿಂದ ಒಂದು ಒಳಗಡೆ ಒಂದು ನೋವಿರುತ್ತಲ್ಲ. ಈಗ ನನಗೆ ಆ್ಯಸ್ ಎ ದಲಿತ್, ನಾನು ಯಾರಾದರೂ ಏನಾದ್ರು ಮಾತಾಡುವಾಗ 4 ವಾಕ್ಯಗಳಲ್ಲಿ ಪ್ರತಿ 4 ವಾಕ್ಯಗಳಲ್ಲಿ ಒಂದು ವಾಕ್ಯ ನನ್ನನ್ನು ಹಿಂಗೆ ಬೆಟ್ ಮಾಡ್ತಿರತ್ತೆ. ಎದುರುಗಡೆ ಮಾತಾಡ್ತಿರೋರಿಗೆ ಅದು ಅರ್ಥ ಆಗಲ್ಲ, ನಾನು ಏನು ಹೇಳಿದೆ ಅಂತ ಅನ್ಕೊಂಬಿಡ್ಬೋದು ಅವರು. ಆದರೆ ಈ ಥರದ ದೇಶದಲ್ಲಿ ನೀವು ಪ್ರತಿ ಆ್ಯಕ್ಟ್, ಪ್ರತಿ ಕ್ಷಣ ನಿಮಗೆ, ಯಾಕೆ ಅಂತಂದರೆ ಇದು ಗಾಯ ಇದೆಯಲ್ಲ ಭಾಳ ಹಳೇದು, ಇದು ಅಷ್ಟು ಸುಲಭ ಅಲ್ಲ ಅದು ಹೋಗೋದು. ಆ ಗಾಯ ನಿಮಗೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ಆ ಗಾಯವನ್ನು ಗುರುತಿಸ್ಕೊಳ್ಳೋದಕ್ಕೆ ಮೊದಲು ಶಿಕ್ಷಣ ಬೇಕು. ಶಿಕ್ಷಣ ಅಂತಂದರೆ ಬಾಬಾ ಸಾಹೇಬರು ನೀವು ಕೇವಲ ಪದವಿಗಳನ್ನು ಪಡೆಯುವುದಲ್ಲ ಅಂತ ಹೇಳ್ತಾರೆ ಅವರು. ಅವರು ತುಂಬ ಮುಖ್ಯವಾಗಿ ಶೀಲ ಅಂತಂದರೆ ನಮ್ಮಲ್ಲಿ ಸ್ವಲ್ಪ ಬೇರೆ ಮೀನಿಂಗ್ ಇದೆ ಕನ್ನಡದಲ್ಲಿ. ಶೀಲ ಅಂತಂದರೆ ಇದಲ್ಲ, ಅಂದರೆ ಪಾವಿತ್ರ್ಯತೆ ಅಲ್ಲ ಅದು ಶೀಲ ಅಂತಂದರೆ. ಶೀಲ ಅಂತಂದರೆ ಒಂದು ಕಾನ್ಸಂಟ್ರೇಷನ್, ಅಂದರೆ ನೀವು
ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವ ಒಂದು ವಿಧಾನ. ಆಮೇಲೆ ನೈತಿಕತೆ. ನೈತಿಕತೆ ಅಂತಂದರೆ ನಾನು ಎದುರುಗಡೆ ಇರೋವ್ರನ್ನ ಅರ್ಥ ಮಾಡ್ಕೊಳ್ತಿರೋದು ಸತ್ಯ ಅಂತ ನಂಬೋದು. ಅಂದರೆ ನನಗೆ ಕಾಣ್ತಿರೋ ಸತ್ಯವನ್ನು ನಂಬುವುದು ನಾನು. ಅದನ್ನು ಅವರು ಶೀಲ ಅಂತ ಕರೀತಾರೆ. ಶೀಲ ಮತ್ತು ಜ್ಞಾನ ಎರಡು ಸಂಗಮ ಆದರೆ ನಿಮಗೆ ಶಿಕ್ಷಣ ಸಿಗುತ್ತೆ ಅಂತ ಬಾಬಾ ಸಾಹೇಬ್ರು ಹೇಳೋದು. ಮೋಸ್ಟ್ಲಿ ಇದನ್ನು ಅವರು ಬುದ್ಧನ ಸಂಘದಿಂದ ತಗೊಂಡಿದ್ದಾರೆ. ಅದು ಗೊತ್ತಿದೆ ನಿಮಗೆ, ಮೈತ್ರಿ ಮತ್ತು ಕರುಣೆ ಅನ್ನೋ ಥರದ್ದನ್ನು ಅಂಶಗಳಿಂದ ಅವರು ಅದನ್ನು ತಗೊಂಡಿದ್ದಾರೆ. ಆ ಕಾರಣಕ್ಕೆ ಅಲ್ಲಿಂದ ಅವರು ಇವಾಲ್ವ್ ಮಾಡ್ತಾರೆ. ನಿಮಗೆ ಶೀಲ ಮತ್ತು ಪ್ರಜ್ಞೆ ಮತ್ತು ಜ್ಞಾನದಿಂದ ಇದು ಮಾಡ್ತಾರೆ. ಅದರಲ್ಲಿ ತುಂಬ ಮುಖ್ಯವಾಗಿ ಅವರು ಬಾಬಾ ಸಾಹೇಬ್ರ 3 ಸೂತ್ರಗಳು ಗೊತ್ತಿದೆ ನಿಮ್ಗೆ ಎಲ್ರಿಗೂ. ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಿತರಾಗಿ, ಸಂಘಟಿತರಾಗಿ, ಹೋರಾಟ ಮಾಡಿ. ಅಂದರೆ ಅದೊಂದು ಪ್ರೋಸೆಸ್. ಅದು ನಮಗೆ ತುಂಬ ಜನಕ್ಕೆ ಅದು ಬರೀ ಹೇಳಿಕೆ ಅಂತ ಅನಿಸುತ್ತೆ. ಕನ್ನಡದಲ್ಲಿ ಸುಮಾರು 20 ವರ್ಷದ ಹಿಂದೆ ಅದರದ್ದೊಂದು ಪೋಸ್ಟ್ ಮಾರ್ಟಮ್ ಕೂಡ ನಡೀತು. ಶಿಕ್ಷಣ, ಸಂಘಟನೆ, ಹೋರಾಟ ಅಂತ ಅನ್ನುವುದನ್ನು ಕನ್ನಡಿಗರು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಯಾಕೆ ಅಂದರೆ ಶಿಕ್ಷಣ ಅಂತ ಅನ್ನೋದು ಸ್ಟ್ಯಾಗ್ನೆಂಟ್. ಬಾಬಾ ಸಾಹೇಬ್ ಹೇಳಿದ್ದು ಶಿಕ್ಷಿತರಾಗಿ ಅಂತ. ಅದು ಸರಿ. ಅದು ನಿಮಗೆ ಟ್ರಾನ್ಸ್ಲೇಟ್ ಮಾಡುವಾಗ ನಾನು ಮೊದಲೇ ಹೇಳಿದ್ದೀನಿ, ಟ್ರಾನ್ಸ್ಲೇಟ್ ಮಾಡುವಾಗ ಸಮಸ್ಯೆ ಇದೆ ಭಾಷೆನಲ್ಲಿ ಅಂತ. ಬಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು, ಶಿಕ್ಷಣವನ್ನು ಪಡೆದರೆ ಸಂಘಟಿತರಾಗುವ ನಿಮಗೆ ಶಕ್ತಿ ಬರುತ್ತೆ ಮತ್ತು ಅದರ ಅಗತ್ಯ ಗೊತ್ತಾಗುತ್ತೆ ನಿಮಗೆ. ಶಿಕ್ಷಣವನ್ನು ಪಡೆದ ನಂತರ ನಾವು ಯಾಕೆ ಎಲ್ಲರೂ ಸಂಘಟಿತರಾಗಬೇಕು, ಎಲ್ಲರೂ ಸಂಘಟಿತರಾದ ನಂತರ ಏನು ಮಾಡಬೇಕು, ಹೋರಾಟ ಮಾಡಬೇಕು. ಈ ಹೋರಾಟ ಮಾಡೋದು ಇದು ಪ್ರೋಸೆಸ್. ಇದು ಬಾಬಾ ಸಾಹೇಬ್ ಅದಕ್ಕೆ ಮೊದಲು ಶಿಕ್ಷಣ ಅಂತ ಹೇಳಿದ್ದಾರೆ. ಶಿಕ್ಷಣ ಎಲ್ಲಿ ನಿಂತ್ಕೊಳ್ಳುತ್ತೆ, ಕೊನೆಗೆ ಅದು ಹೋರಾಟದಲ್ಲಿ ನಿಂತ್ಕೊಳ್ಳುತ್ತೆ. ಹೋರಾಟದಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಆದಮೇಲೆ ಈ ಹೋರಾಟಕ್ಕೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಬಾಬಾ ಸಾಹೇಬರು ಅಂತ ತುಂಬ ಜನ ಚರ್ಚೆ ಮಾಡ್ತಾರೆ. ಇವಾಗ ಹೋರಾಟ ಅಂತಂದರೆ ದಲಿತರು ಅಥವಾ ಈ ದೇಶದ ದಲಿತರು, ಈ ದೇಶದ ಮಹಿಳೆಯರು, ಈ ದೇಶದ ಆದಿವಾಸಿಗಳು, ಈ ದೇಶದ LGBTQ ಸಮುದಾಯದವರು ಅವರ ಜೀವನ ಪರ್ಯಂತ ಹೋರಾಟ ಮಾಡಲೇಬೇಕಾ ಅಂತ ತುಂಬ ಜನ ಹೇಳ್ತಾರೆ. ಹಾಗಿದ್ರೆ ಅದಕ್ಕೆ ಏನಾದರೂ ಒಂದು ರೆಮಿಡಿ ಸಿಕ್ಬಿಡುತ್ತಾ? ನೀವು ಕೇಳಿದ ತಕ್ಷಣ ಈಗ ನಮಗೆ ರೋಹಿತ್ ವೆಮುಲ ಆ್ಯಕ್ಟ್ಗೆ ಹೋರಾಟ ಮಾಡಿದ್ವಿ, ಸಿಕ್ತು ರೋಹಿತ್ ವೆಮುಲ ಆ್ಯಕ್ಟ್. ರೋಹಿತ್ ವೆಮುಲ ಆ್ಯಕ್ಟ್ ಬಂದ ಮೇಲೆ ಸರಿ ಹೋಗ್ಬಿಡ್ಬೋದಾ? ಅಥವಾ ಒಳ ಮೀಸಲಾತಿ ಆದಮೇಲೆ ನಮ್ಮ ಬದುಕುಗಳು ಸರಿ ಹೋಗ್ಬಿಡ್ಬೋದಾ? ಅಥವಾ LGBTQ ನಾವು ಇವಾಗ ಇದನ್ನು ವಿರೋಧಿಸಿದ್ವಿ ಆ್ಯಕ್ಟು, ಇನ್ನೊಂದು ಹೊಸ ಆ್ಯಕ್ಟ್ ಬಂದ್ಬಿಡುತ್ತೆ, ಅದಾದ್ಮೇಲೆ ಸರಿ ಹೋಗ್ಬಿಡ್ಬೋದಾ? ಅಥವಾ ರೈತರ ಕಾಯ್ದೆಗಳನ್ನು ತಂದ ಮೇಲೆ ಸರಿ ಹೋಗ್ಬಿಡ್ಬೋದಾ ಅಂತಂದ್ರೆ ಅದರೊಳಗಡೆ ಇನ್ನೂ ನಾವು ಹೋರಾಟ ಮಾಡಬೇಕಾಗಿರೋ ದಾರಿ ಸಿಗುತ್ತೆ. ಈಗ ರೋಹಿತ್ ವೆಮುಲ ಆ್ಯಕ್ಟನ್ನು ನಾವು ಕರ್ನಾಟಕದಲ್ಲಿ ಜಾರಿ ಮಾಡಿದ್ವಿ. ಕರ್ನಾಟಕದಲ್ಲಿ ಜಾರಿ ಮಾಡಿದ್ಮೇಲೆ ಎಲ್ಲೋ 2-3 ಕಡೆ ಯೂನಿವರ್ಸಿಟಿಗಳಲ್ಲಿ ಕೆಲವೊಂದು ಘಟನೆಗಳು ನಡೀತು. ಆ ಘಟನೆಗಳನ್ನು ಸರ್ಕಾರ ಮತ್ತು ಆ ವ್ಯವಸ್ಥೆ ಹೆಂಗೆ ಡೀಲ್ ಮಾಡುತ್ತೆ ಅಂತ ಗಮನಿಸ್ಬೇಕಲ್ಲ ನಾವು. ಅಂದರೆ ಹೋರಾಟ ಅಂತ ಅನ್ನೋದು ನಿರಂತರವಾದದ್ದು. ಬಾಬಾ ಸಾಹೇಬ್ ಹೇಳೋದು ಹೋರಾಟ ಅಂತ ಅನ್ನುವುದು ಒಂದು ಎಚ್ಚರದ ಸ್ಥಿತಿ. ಎಚ್ಚರದ ಸ್ಥಿತಿ ಅಂತಂದರೆ ನಿಮಗೆ ಎಲ್ಲೂ ಅದು ಕಣ್ಮುಚ್ಚಕ್ಕೆ ಅವಕಾಶ ಕೊಡಬಾರ್ದು ಅಂತ. ನಿಮ್ಗೆ ಆ ಎಚ್ಚರದ ಸ್ಥಿತಿ ಏನು ಮಾಡುತ್ತೆ, ನೀವು ಮುಂದೆ ಏನು ಮಾಡಬೇಕು ಅನ್ನೋ ದಾರಿಯನ್ನು ನಿಚ್ಚಳ ಮಾಡುತ್ತೆ ಅಂತ. ಅದ್ರ ಜೊತೆಗೆ ಅವರು ಶಿಕ್ಷಣದ ಅಂತಂದರೆ ನಾವು ಅಕ್ಷರದ ಅರಿವು ಅಂತ ಕರಿತೀವಿ ಯೂಶ್ವಲಿ. ತುಂಬ ಜನ ನಮ್ಮಲ್ಲೆಲ್ಲ ಕನ್ನಡದಲ್ಲಿ ತುಂಬ ಕವಿಗಳೆಲ್ಲ ಬರೆದಿದ್ದಾರೆ. ಅಂದರೆ ಅಕ್ಷರ ಅನ್ನುವುದು ನನ್ನ ಒಳಗಡೆ ಬಿತ್ತಿದ ತಕ್ಷಣ ಅದು ದೀಪವಾಗಿ ಪರಿಣಮಿಸುತ್ತದೆ. ದೀಪವಾಗಿ ಪರಿಣಮಿಸಿದ ನಂತರ ಅದು ನಮ್ಮ ಎದುರುಗಡೆ ಇರೋ ಸತ್ಯವನ್ನು ನಮ್ಮ ಒಳಗಡೆ ತಗೊಳ್ಳೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ ಹೇಳ್ತೀವಿ. ಆದರೆ ಬಾಬಾ ಸಾಹೇಬರು ಹೇಳೋವಂಥದ್ದು ಏನಂದರೆ, ನಿಮಗೆ ಮೊದಲು ನಿಮ್ಮ ಹಕ್ಕುಗಳ ಅರಿವಾಗಬೇಕು. ನಿಮಗೆ ನಾನು ಎಲ್ಲರ ಹಾಗೆ ಮನುಷ್ಯ, ನಾನು ಎಲ್ಲರ ಹಾಗೆ ತಿನ್ನುವ, ಎಲ್ಲರ ಹಾಗೆ ಉಡುಪನ್ನು ಧರಿಸುವ, ಎಲ್ಲರ ಹಾಗೆ ಪ್ರೀತಿಸುವ, ಎಲ್ಲರ ಹಾಗೆ ಎಲ್ಲರ ಜೊತೆ ಬೆರೆಯುವ ಒಂದು ಹಕ್ಕಿದೆ ಅನ್ನುವ ಒಂದು ಅರಿವನ್ನು ಪಡಿಬೇಕು. ಅದು ಶಿಕ್ಷಣದ ಮೂಲ ಮಂತ್ರ. ಅದು ಶಿಕ್ಷಣ ಅಂತ ಅಂದರೆ ನಾವು ಇವಾಗ ಅಂದ್ಕೊಂಡಿದ್ದು ಡಿಗ್ರಿಗಳು ಪಡೆಯೋದು ಅಂತ. ಡಿಗ್ರಿಗಳು ಪಡೆಯೋದು ನೆಕ್ಸ್ಟ್ ಸೆಕೆಂಡ್ರಿ. ಅದಾದಮೇಲೆ ನಿಮ್ಗೆ ಆ ಅರಿವು ಬಂದ ಮೇಲೆ ನೆಕ್ಸ್ಟ್ ಸ್ಟೆಪ್ ಅದು ದಾಸ್ಯದಿಂದ ಬಿಡುಗಡೆ. ದಾಸ್ಯ ಅಂತಂದರೆ ಗುಲಾಮಗಿರಿಯಿಂದ ಬಿಡುಗಡೆ. ಯಾವ ಗುಲಾಮಗಿರಿಯಿಂದ ಬಿಡುಗಡೆ? ಈಗ ನಮಗೆ ಇನ್ನೊಂದು 100 ಪಾಯಿಂಟ್ಸ್ ಎಕ್ಸ್ಟ್ರಾ ಸೇರಿರ್ಬೋದು. ನಿಮ್ಗೆ ಅದರಲ್ಲಿ ವಾಟ್ಸಪ್ ಯೂನಿವರ್ಸಿಟಿ ಇರ್ಬೋದು ಅಥವಾ ಬೇರೆ ಇರ್ಬೋದು. ಯಾಕೆಂದರೆ ನಿನ್ನೆ ಎಲ್ಲ ನಾವು ನೋಡ್ತಿದ್ದೀವಿ, ಯಾವುದು ಮಹಿಳಾ ಮೀಸಲಾತಿ ಮಸೂದೆ 23ನೇ ಇಸ್ವಿನಲ್ಲೇ ಅದಾಗಿದ್ರು ಕೂಡ ನಿನ್ನೆ ಅದು ಫೇಲ್ಯೂರ್ ಆಗೋಯ್ತು ಅಂತ ಮಾತಾಡ್ತಿದ್ದಾರೆ. ಕಣ್ಣಿಗೆ ಕಾಣ್ತಾ ಇದೆ ಎದುರುಗಡೆ. ನಿಮ್ಗೆ ಅದು ಗೂಗಲ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಮಹಿಳಾ ಮಸೂದೆ ಯಾವಾಗ ಪಾಸ್ ಆಯಿತು ಬಿಲ್ಲು ಇದರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಂತಂದರೆ ಗೊತ್ತಾಗ್ಬಿಡುತ್ತೆ. ಆದರೂ ಕೂಡ ನಾವು ಬ್ಲೈಂಡಾಗಿ ಮಾಡ್ತೀವಲ್ಲ, ಅದೊಂದು ದಾಸ್ಯ. ಇವಾಗ ಇನ್ನು ಬಾಬಾ ಸಾಹೇಬ್ರು ಹೇಳ್ತಿರೋ ದಾಸ್ಯ ಯಾವುದು? ನಿಮ್ಮ ನಂಬಿಕೆಗಳಿಂದ ನೀವು ಮೋಸ ಹೋಗ್ತಿದ್ದೀರಿ. ನೀವು ಹಾಕ್ತಿರೋಂಥ ಬಟ್ಟೆ, ನೀವು ತಿಂತಿರೋಂಥ ಅನ್ನ, ನಿಮ್ಮ ಆಚರಣೆಗಳು ಗೊತ್ತಿಲ್ಲದ ಹಾಗೆ ನಿಮ್ಮನ್ನು ಶೋಷಿಸ್ತವೆ. ಅದನ್ನು ಹೆಣ್ಮಕ್ಳ ವಿಷಯದಲ್ಲಿ ಬಾಬಾ ಸಾಹೇಬರು ತುಂಬ ಚೆನ್ನಾಗಿ ಹೇಳ್ತಾರೆ. ಕೆಲವು ಸಲ ಏನಾಗುತ್ತೆ, ನಾವು ಮಹಿಳಾ ವಿಮೋಚನೆ ಅಂತ ಮಾತಾಡ್ತೀವಿ,
ಆದರೆ ಮಹಿಳಾ ವಿಮೋಚನೆ ಅಂತ ಮಾತಾಡೋ ಸಂದರ್ಭದಲ್ಲೇ ಯಾವ ಯಾವ ಕಾರಣಕ್ಕೆ ಪುರುಷ ಪ್ರಧಾನ ವ್ಯವಸ್ಥೆ ಮಹಿಳೆಯನ್ನು ಶೋಷಣೆ ಮಾಡೋದಕ್ಕೆ ಅಂತ ಕೆಲವೊಂದು ಚಹರೆಗಳನ್ನು ಕೊಟ್ಟಿರುತ್ತೋ ಆ ಚಹರೆಗಳನ್ನು ಒಳಗಡೆ ಮೈ ಮೇಲೆ ಒದ್ದುಕೊಂಡೇನೆ ನಾವು ಮಹಿಳಾ ವಿಮೋಚನೆ ಬಗ್ಗೆ ಮಾತಾಡ್ತೀವಿ. ಮೊದಲು ಅದರಿಂದ ಹೊರಗಡೆ ಬಂದರೆ ಮಾತ್ರ ನಿಮಗೆ ನಾನೇನು ಅಂತ ಅರ್ಥ ಆಗೋಕ್ಕೆ ಶುರುವಾಗುತ್ತೆ. ನಿಮಗೆ ನಾವು ಮದುವೆ ಬಗ್ಗೆ ಇನ್ನೂ ಇಂಡಿಯನ್ಸ್ ಸರಿಯಾಗಿ ಅರ್ಥ ಆಗಿಲ್ಲ, ಮದುವೆ ಅನ್ನೋ ಸಂಸ್ಥೆಗಳ ಬಗ್ಗೆ, ರಿಲೇಷನ್ಶಿಪ್ ಬಗ್ಗೆ ನಮ್ಗೆ ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ, ನಮಗೆ ಯಾವ ದಾಸ್ಯೆಯಿಂದ ಬಿಡುಗಡೆಗೊಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದಾದಮೇಲೆ ಈಗ ನಮ್ಮ ಹಳ್ಳಿಗಳಿಗೆ ಹೋಗಿ, ಇವಾಗ ನಾನೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಮ್ಮದು ಒಂದು ತೋಟಿ ತಳವಾರು ಅಂತ ಇರ್ತಾರೆ ಹಳ್ಳಿಗಳಲ್ಲಿ. ಅದರಲ್ಲಿ ಯಾವ ಕ್ಯಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೋ, SCಗಳಲ್ಲಿ 2 ಕ್ಯಾಸ್ಟ್ ತುಂಬ ಮುಖ್ಯ, ವಲಯ ಮತ್ತು ಮಾದಿಗ. ಇವೆರಡರಲ್ಲಿ ಯಾವ ಕ್ಯಾಸ್ಟ್ ಸ್ವಲ್ಪ ಮೊದಲು ಬಂದಿರ್ತಾರೆ ಊರಿಗೆ ಅಥವಾ ಹೆಚ್ಚು ಜನಸಂಖ್ಯೆ ಇರುತ್ತೋ ಅದರ ಆಧಾರದ ಮೇಲೆ ತೋಟಿ ಮತ್ತು ತಳವಾರಿಕೆ ಅಂತ ಚೇಂಜ್ ಆಗುತ್ತೆ. ತಳವಾರಿಕೆ ಅಂತ ಅನ್ನೋದು ಮೇಲ್ನೋಟಕ್ಕೆ ಕನ್ನಡದಲ್ಲಿ ಡಿಕ್ಷನರಿ ಪ್ರಕಾರ ಒಂದು ಪೊಲೀಸ್ ಕೆಲಸ, ಚೌಕಿದಾರ್ ಕೆಲಸ. ಬಟ್ ಅಲ್ಲಿ ಹಂಗಲ್ಲ. ತಳವಾರಿಕೆ ಅಂತಂದರೆ ಊರಿನ ಕ್ಲೀನ್ನೆಸ್ ಯಾವುದು, ಆಮೇಲೆ ತೂಬು ತೆಗೆಯೋದು, ನೀವು ಕೆರೆ ನೀರನ್ನು ಮೇಂಟೈನ್ ಮಾಡೋದು, ಆಮೇಲೆ ಬೀದಿಗಳನ್ನು ಮೇಂಟೈನ್ ಮಾಡೋದು. ತೋಟಿ ಅಂತಂದರೆ ಆ್ಯಕ್ಚುಲಿ ತುಂಬ ದೊಡ್ಡ ಮೀನಿಂಗ್ ಇದೆ ಕನ್ನಡದಲ್ಲಿ. ಆದರೆ ಇಲ್ಲೇನಾಗುತ್ತೆ, ತೋಟಿ ಅಂತಂದರೆ ಯಾವ ಬೀದಿಯಲ್ಲಿ ನಾಯಿ ಸತ್ತಿದೆ ಅದನ್ನು ಎತ್ತಾಕೋದು, ಆಮೇಲೆ ಯಾವ ಬೀದಿ ಸ್ವಚ್ಛವಾಗಿಲ್ಲ ಅದನ್ನು ಗುಡಿಸೋದು, ಈ ಥರದನ್ನು ತೋಟಿಗಾರಿಕೆ ಅಂತ ಕರೀತಾರೆ. ಇದ್ರ ಜೊತೆಗೆ ತುಂಬ ಮುಖ್ಯವಾಗಿ ದೇವ್ರ ಒಂದು ಜಾತ್ರೆ ನಡೆಯುತ್ತಲ್ಲ, ದೇವ್ರ ಜಾತ್ರೆ ನಡೆದಾಗ ಈ ಎರಡೂ ಕಮ್ಯುನಿಟಿಯವರು ಆ ದೇವರನ್ನು ಎಚ್ಚರಿಸಬೇಕು. ಅಂದರೆ ಒಂದು ಕಮ್ಯುನಿಟಿ ಅರೆ ಬಡಿಯುತ್ತೆ, ಇನ್ನೊಂದು ಕಮ್ಯುನಿಟಿ ತಮಟೆ ಬಡಿಯುತ್ತೆ. ಇವೆರಡೂ ಕಾರಣಕ್ಕೆ ಏನು ಮಾಡಿದ್ದಾರೆ ತೋಟಿ ತಳವಾರಿಕೆ ಅಂತ, ಇದು 1987ನಲ್ಲೇ ಈ ಇದರಲ್ಲಿ ಅಟ್ರಾಸಿಟಿ ಆ್ಯಕ್ಟ್ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಅದು ಅಟ್ರಾಸಿಟಿ ಆ್ಯಕ್ಟ್ ಒಳಗಡೆ ಇದನ್ನು ಬ್ಯಾನ್ ಮಾಡಿದ್ದಾರೆ. ಯಾಕೆ ಬ್ಯಾನ್ ಮಾಡಿದ್ದಾರೆ ಅಂತಂದರೆ, ಹಳ್ಳಿಗಳ ಕಡೆ ಈಗಲೂ ಹೇಳ್ತಾರೆ ಇನಾಮತಿ ಲ್ಯಾಂಡ್ ಅಂತ ಬರುತ್ತೆ. ತೋಟಿ ಮತ್ತು ತಳವಾರಿಕೆ ಮಾಡಿರೋರಿಗೆ ಇನಾಮತಿ ಲ್ಯಾಂಡ್ ಕೊಟ್ಟಿರೋದೇನೆ ನೀವು ಕೆಲಸ ಮಾಡೋದಕ್ಕೆ, ಆ ಕಾರಣಕ್ಕಾಗಿ ನೀವು ಇವಾಗಲೂ ಬಂದು ಕೆಲಸ ಮಾಡಬೇಕು, ಮಾಡಿಲ್ಲ ಅಂತಂದ್ರೆ ಅಷ್ಟು ಹಣ ಕೊಡಬೇಕು ಅಂತ. ಈಗ ನಮ್ಗೇನಾಗ್ತಿದೆ, ಈಗ ಒಂದು ಜಾತ್ರೆ ನಡೀತಾ ಇದೆ 87ನಲ್ಲಿ ಆಗಿರೋವಂಥದ್ದು, ಆಲ್ಮೋಸ್ಟ್ ನಿಮಗೆ 40 years, ಹತ್ತತ್ರ 40 years ಆಗಿದೆ. ಈಗೇನು ಮಾಡ್ತಿದ್ದಾರೆ, ನೀವು ಊರಿಗೆ ಇವಾಗ ಅಷ್ಟು 600 ಮನೆಗಳಿದೆ, ಒಂದು ಮನೆಗೆ 2,000 3,000 ದುಡ್ಡು ಕಲೆಕ್ಟ್ ಮಾಡಿ ಜಾತ್ರೆ ಮಾಡ್ತಾರೆ. ಆದರೆ ದಲಿತರ ಕುಟುಂಬ 4 ಇದೆ, ನೀವು ಅರೆ ಬಡಿಬೇಕಾಗಿತ್ತು, ಬಡಿತಾ ಇಲ್ಲ. ನಾವು ಹೊರಗಡೆ ಅರೆ ಕರೆಸೋದಕ್ಕೆ ನಿಮಗೆ 1 ಲಕ್ಷ ಕೇಳ್ತಿದ್ದಾರೆ. ಆ ಹಣನ ನೀವು ಕೊಡಬೇಕು, ಯಾಕೆಂದರೆ ನೀವು ಜಮೀನನ್ನು ಅನುಭವಿಸ್ತಿದ್ದೀರಿ, ನೀವು ತೋಟಿಗಾರಿಕೆ ಮಾಡ್ತಿದ್ದೀರಿ ಅಂತ ಹೇಳುತ್ತೆ. ಇದೆಯಲ್ಲ, ಈ ದಾಸ್ಯ ಇದೆಯಲ್ಲ, ಇದು ಹೇರಿಕೆ ದಾಸ್ಯ. ಇದ್ರ ಜೊತೆಗೆ ಇನ್ನೊಂದು ದಾಸ್ಯ ಇದೆ ಏನಂತಂದರೆ, ಇವ್ರು ಯಾರು ಇದಾರಲ್ಲ, ತೋಟಿ ಅಂತ ಅಂದ್ಕೊಂಡಿರೋರು ಇದಾರಲ್ಲ, ಅವರು ಅದನ್ನು ಹೌದು ಇದು ನಮ್ಮ ಜವಾಬ್ದಾರಿ ಅಂತ ಫೀಲ್ ಮಾಡ್ತಾರೆ. ಇದು ಇನ್ನೊಂದು ದಾಸ್ಯ. ಇದು ಅಂದರೆ ನಿಮಗೆ ಹೇರೋದೊಂದು ಕಡೆ, ಇಲ್ಲ ಇದು ಹೌದು ಅವ್ರು ಹೇಳ್ತಿರೋದು ಊರವರು, ಅವ್ರು ಕೊಟ್ಟಿರೋ ಜಮೀನು ಕೊಟ್ಟಿದ್ದಾರೆ, ನಾವು ಊರಿಂದ ಬದುಕಿದ್ದೀವಿ, ಆ ಕಾರಣಕ್ಕಾಗಿ ನಾವು ಈ ಅರೆ ಬಡಿಯೋದಕ್ಕೆ ಅಥವಾ ತಮಟೆ ಬಡಿಯೋದಕ್ಕೆ ನಮ್ಮ ಮಕ್ಕಳನ್ನ ಕಳ್ಸೋಕ್ಕಾಗದೇ ಇರೋದ್ರಿಂದ ನಾವು ಹಣ ಕೊಡಬೇಕು ಅಂತ ಕೇಳೋದು. ಇದ್ರ ಜೊತೆಗೆ ನಾನು ಆ್ಯಸ್ ಎ ದಲಿತ್ ಇಷ್ಟು ಜನ ಇರುವಾಗ ಎಲ್ಲಿ ನಿಂತ್ಕೋತೀನಿ, ಬಂದು ಎಲ್ಲಿ ನಿಂತ್ಕೋತೀನಿ, ಹೇಗೆ ನಿಂತ್ಕೋತೀನಿ, ನನ್ನ ಅಪಿಯರೆನ್ಸ್ ಏನು, ನನ್ನ ಬಾಡಿ ಲ್ಯಾಂಗ್ವೇಜ್ ಏನು ಅಂತ ಕೂಡ ಡಿಸೈಡ್ ಆಗೋದು ಕೂಡ ನಾನು ಹೇಳಿದ್ನಲ್ಲ ನಿಮಗೆ, ಈ 5,000 ವರ್ಷಗಳ ಒಂದು ಪ್ರಾಕ್ಟೀಸಲ್ಲಿ ಅದು ಇಂಬಾಬ್ ಆಗಿಬಿಟ್ಟಿರುತ್ತೆ. ನೀವು ಅದು ಕೂಡ ಒಂದು ದಾಸ್ಯ. ಶಿಕ್ಷಣ ಏನು ಮಾಡುತ್ತೆ, ನೀವು ಬಾಬಾ ಸಾಹೇಬರನ್ನ ಅವರ ನಿಲುವನ್ನು ಗಮನಿಸ್ಬೇಕು. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನಿಂತ್ಕೊಳ್ಳೋ ಸ್ಟೈಲ್ಗೂ ನಾನು ಕೂತ್ಕೊಳ್ಳೋ ಸ್ಟೈಲ್ಗೂ ಅವ್ರು ಕೂತ್ಕೊಳ್ಳೋ ಸ್ಟೈಲ್ಗೂ ವ್ಯತ್ಯಾಸ ಇದೆ. ಈಗ ಅವ್ರಿಗೆ ಏನಂತಂದರೆ ಶಿಕ್ಷಣ ಕಾಣುತ್ತೆ ನಿಮಗೆ ಕಣ್ಣಿಗೆ, ಅವ್ರು ನೋಡಿದ ತಕ್ಷಣ ಅವ್ರಿಗೊಂದು ವಿಶಿಷ್ಟವಾಗಿರೋ ಜ್ಞಾನದ ಒಂದು ಅದು ಇದೇ ಇಡೀ ದೇಹದಲ್ಲಿ ಅಥವಾ ಇಡೀ ಮನಸ್ಸಲ್ಲಿ ಅಂತ ಗೊತ್ತಾಗುತ್ತೆ ನಮಗೆ. ನೀವು ಜ್ಞಾನ ಏನು ಮಾಡುತ್ತೆ, ಅದ್ರ ಒಳಗಡೆ ನನಗೊಂದು ವಿಚಿತ್ರವಾಗಿರೋ ಅಧಿಕಾರ ಸಂಬಂಧನ ಆರೋಪಿಸುತ್ತದೆ. ನಿಮಗೆ ಬೇರೆ ದೇಶಗಳಲ್ಲಿ ಇದು ನೆಗೆಟಿವ್ ವರ್ಕ್ ಮಾಡುತ್ತೆ. ಯುರೋಪಿಯನ್ ಕಂಟ್ರೀಸಲ್ಲಿ ಜ್ಞಾನ ಅಂತ ಅನ್ನುವುದು ನಿನ್ನಲ್ಲಿ ಅಹಂಕಾರವನ್ನು ಬೆಳೆಸಬಾರದು ಅಂತ ಹೇಳುತ್ತೆ. ಇಲ್ಲೇನಾಗುತ್ತೆ, ಜ್ಞಾನ ಅಂತ ಅನ್ನುವುದು ನಿನ್ನನ್ನು ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳುತ್ತೆ. ಆಗ ನಾವೇ ಅನುಭವಿಸಿದ್ದೀವಿ ನಮ್ಮೂರಲ್ಲಿ. ನಾನು ಈ ಥರ ಒಂದು ಸ್ವಲ್ಪ ಚೆನ್ನಾಗಿರೋ ಶರ್ಟ್ ಹಾಕ್ಕೊಂಡ್ರೆ ನಾನು ಮುಂದೆ ಹೋದ್ಮೇಲೆ ಹಿಂದೆಗಡೆ ಕೂಗ್ತಾರೆ, ಏನಪ್ಪ ನೀನು ಸರ್ಕಾರದ ಮೊಮ್ಮಕ್ಕಳು, ನೀವು ಸರ್ಕಾರದ ಮಕ್ಕಳು, ಬಟ್ಟೆ ಹಾಕ್ಕೊಂಡು ನೀವು ಹೊಸ ಬಟ್ಟೆ ಹಾಕ್ಕೊಳ್ಳೋರ್ಗು ಬಂದಿದ್ದೀರಿ ಅಂತ. ಇದನ್ನು ಹೆಂಗೆ ನೋಡೋದು? ಈ ದಾಸ್ಯದಿಂದ ಬಿಡುಗಡೆ ಹೊಂದಬೇಕು, ಅದ್ರ ಜೊತೆಗೆ ನೀವು ಹೇರಿರುವ ದಾಸ್ಯದಿಂದ ಹೊರಗಡೆ ಬರಬೇಕು, ಅದ್ರ ಜೊತೆಗೆ ನೀವು ನಿಮ್ಮೊಳಗಡೆ ಏನೋ ಒಂದು ಸೇರ್ಕೊಂಡ್ಬಿಟ್ಟಿರುತ್ತಲ್ಲ, ನಾನು ಈ ಕಾರಣಕ್ಕಾಗಿ ಹಿಂಗಿದ್ದೀನಿ,
ನಾನು ಈ ಕಾರಣಕ್ಕಾಗಿ ಈ ಪೂಜೆ ಮಾಡ್ತೀನಿ, ನಾನು ಈ ಕಾರಣಕ್ಕಾಗಿ ಇದನ್ನು ಮಾಡ್ತಿದ್ದೀನಿ ಅನ್ನೋ ದಾಸ್ಯದಿಂದ ಕೂಡ ಹೊರಗಡೆ ಬರಬೇಕು. ಅದ್ರ ಜೊತೆಗೆ ಒಂದು ಬೌದ್ಧಿಕ ಶಕ್ತಿ ಪ್ರಾಪ್ತಿ ಆಗುತ್ತೆ ಶಿಕ್ಷಣದಿಂದ. ಬೌದ್ಧಿಕ ಶಕ್ತಿ ಪ್ರಾಪ್ತಿ ಆಗೋದು ಅಂತಂದ್ರೆ ಏನು, ನಿಮಗೆ ಒಂದು ಈಗ ಏನು ಅನಲೈಸಿಂಗ್ ಕೆಪಾಸಿಟಿ ಬರುತ್ತೆ. ಒಂದು ನಿಮ್ಗೆ ಯಾರನ್ನು ನೋಡಿದ್ರೆ ಏನು ಅರ್ಥ ಮಾಡ್ಕೋಬೇಕು ಅನ್ನೋದೊಂದು ಅನಲೈಸಿಂಗ್ ಕೆಪಾಸಿಟಿ ಬರುತ್ತೆ. ಅದ್ರ ಜೊತೆಗೆ ನಿಮಗೆ ನೀವು ಇಂಡಿಯಾದಲ್ಲಿ ಒಂದು ಕರೆಕ್ಟಾಗಿ ಅಧ್ಯಯನ ಮಾಡಿದ್ರೆ, ನೀವು 4 ಪೇಜಿನ ಒಂದು ಯಾವುದೋ ಒಂದು ಟೆಕ್ಸ್ಟನ್ನು ನೀವು ಬ್ರಾಹ್ಮಣರು ಮತ್ತು ಅದಕ್ಕಿಂತ ಕೆಳಗಡೆ ಇರೋವಂಥ ಒಂದು ಜಾತಿಗೆ, ಅದಕ್ಕಿಂತ ಕೆಳಗಡೆ ಒಂದು ಜಾತಿಗೆ ಅಥವಾ ದಲಿತರಿಗೆ ಮತ್ತು ಮಹಿಳೆಗೆ ನೀವು ಕೊಟ್ಟು ಓದಿಸಿ ಅವ್ರ ಗ್ರಹಿಕೆ ಒಳಗಡೆ ಆಗೋ ಪಲ್ಲಟಗಳನ್ನು ನೀವು ಅಧ್ಯಯನ ಮಾಡಿ. ನಿಮಗೆ ಎಲ್ರಿಗೂ ಕೂಡ ಯಾಕೆ ಒಂದೇ ಥರ ಅರ್ಥ ಆಗಲ್ಲ ಅಂತ ಅನ್ನೋದು ನಿಮಗೆ ಬೌದ್ಧಿಕ ಶಕ್ತಿಯನ್ನು ಎಲ್ಲಿ ಕರ್ಬ್ ಮಾಡಲಾಗಿದೆ ಅಂತ ಅರ್ಥ ಆಗುತ್ತೆ. ನನಗೆ ಯಾಕೆ ಅದು ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ, ಇನ್ನೊಬ್ರಿಗೆ ಯಾಕೆ ಅದು ಅರ್ಥ ಆಗುತ್ತೆ, ಮತ್ತು ಇನ್ನೊಬ್ರಿಗೆ ಬೇರೆ ಬೇರೆ ರೀತಿ ಯಾಕೆ ಅರ್ಥ ಆಗುತ್ತೆ. ಅದು ಒಂದೇ ಶಬ್ದಗಳು 4 ಜನರಿಗೆ ಹೆಂಗೆ ಅರ್ಥ ಆಗುತ್ತೆ. ಆಮೇಲೆ ನಿಮಗೆ ಯಾಕೆ ನೀವು ಕೆಲವೊಂದು ಒಳಗಡೆ ಇವರು ಸೇರ್ಸ್ಕೊಳ್ಳೋಕ್ಕೆ ಆಗಲ್ಲ. ನೀವು ಜಡ್ಜಸ್ ಇಂಡಿಯಾದಲ್ಲಿ ಯಾಕೆ ದಲಿತರು ಸಿಗೋದಿಲ್ಲ, ತುಂಬ ರೇರ್. ಅವರು ಸಿಕ್ಕರೂ ಕೂಡ ತುಂಬ ಒಳ್ಳೆ ದೊಡ್ಡ ದೊಡ್ಡ ನ್ಯಾಯಾಧೀಶರು ಇರ್ತಾರೆ, ಅವರು ಕೂಡ ಕ್ರಿಮಿಲೇಯರ್ ಬಗ್ಗೆ ಮಾತಾಡಬೇಕು. ಪಾಪ ಅವ್ರಿಗಂತ ಒಂದು ಒತ್ತಡ ಇರುತ್ತೆ, ಕ್ರಿಮಿಲೇಯರ್ ಬಗ್ಗೆ ಮಾತಾಡಬೇಕು ಅವರು, ಅಂಥವ್ರು ಮಾತ್ರ ಯಾಕಿರ್ತಾರೆ. ಆಮೇಲೆ ನಿಮಗೆ ಮೀಡಿಯಾ ಹೌಸ್ಗಳಲ್ಲಿ ಯಾಕೆ ದಲಿತರು ಇಲ್ಲ. ಆಮೇಲೆ ಇವತ್ತು ನಾವು ಕರ್ನಾಟಕದಲ್ಲಿ ಈಗಲೂ ಮಾತಾಡ್ತಿದ್ದೀವಿ ಅದು ದಲಿತ್ CM ಬಗ್ಗೆ. ದಲಿತ್ CM ಆಗಿ ಯಾವ ಕಾಲ ಆಗಬೇಕಾಗಿತ್ತು ಕರ್ನಾಟಕದಲ್ಲಿ. ದಲಿತರ ಕೊಡುಗೆ ಎಷ್ಟಿದೆ ಕರ್ನಾಟಕದಲ್ಲಿ. ಇಡೀ ಕರ್ನಾಟಕ ರಾಜಕಾರಣದಲ್ಲಿ ಒಂದು ದೊಡ್ಡ ತಾತ್ವಿಕ ರಾಜಕಾರಣ ಮಾಡಿರೋವಂಥವ್ರು ದಲಿತರು. ಯಾವ ಕಾಲದಿಂದ ಬಸವಲಿಂಗಪ್ಪನಿಂದ ಹಿಡಿದು ರಾಚಯ್ಯನವರಿಂದ ಹಿಡಿದು KH ರಂಗನಾಥ್ವರೆಗೆ ಇಲ್ಲಿವರೆಗೂ ನಾವು ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ನೋಡ್ತಿದ್ದೀವಿ. ಇಲ್ಲಿವರೆಗೂ ನಾವು ತುಂಬ ದೊಡ್ಡ ನೈತಿಕವಾಗಿರೋ ಮತ್ತು ತಾತ್ವಿಕವಾಗಿರೋ ರಾಜಕಾರಣ ಮಾಡಿರೋರು. ಈಗಲೂ ಕೂಡ ನಾವು ದಲಿತ್ CM ಅನ್ನೋ ವಿಷಯ ಮಾತಾಡುವಾಗ ಸ್ವಲ್ಪ ಹುಷಾರಾಗಿ ಮಾತಾಡಬೇಕು. ಸಿದ್ದರಾಮಯ್ಯವ್ರಿಗೆ ಬೇಜಾರಾಗ್ಬೋದು ಅಂತ ಮಾತಾಡಬೇಕು. ಇದನ್ನು ನೀವು ಹೆಂಗೆ ಅರ್ಥ ಮಾಡ್ಕೊಳ್ತೀರಿ? ಬಾಬಾ ಸಾಹೇಬ್ ಏನೆಲ್ಲ ಟ್ರೈ ಮಾಡ್ತಿದ್ದಾರೆ, ನೀವು ಒಂದು ಬೌದ್ಧಿಕ ಶಕ್ತಿ ಇದೆಯಲ್ಲ, ಆ ಬೌದ್ಧಿಕ ಶಕ್ತಿಯನ್ನು ನೀವು ಸ್ಟ್ರೆಂಥನ್ ಮಾಡ್ಕೊಳ್ಳೋಕ್ಕೆ ಒಳಗಡೆ ನಿಮಗೆ ಶಿಕ್ಷಣ ಕೆಲಸ ಮಾಡುತ್ತೆ. ಮತ್ತು ಅದ್ರ ಜೊತೆಗೆ ಏನಾಗುತ್ತೆ, ನೀವು ಓದ್ತಾ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಗ್ಲೀಷ್ನ ಎಷ್ಟು ಡಿಪೆಂಡ್ ಆದರು ಅಂತಂದರೆ, ನಿಮ್ಮ ಜ್ಞಾನ, ಬೇರೆ ಬೇರೆ ದೇಶಗಳ ಜ್ಞಾನ ನಿಮಗೆ ಬರ್ತಾ ನಾನು ಎಲ್ಲಿದ್ದೀನಿ ಅಂತ ಅರ್ಥ ಆಗ್ತಾ ಹೋಗುತ್ತೆ, ನಾನು ಏನಾಗಬೇಕು ಅಂತ ಅರ್ಥ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಈ ಸಂಪಾದನೆ, ಹಣ ಸಂಪಾದನೆ, ವೃತ್ತಿ ಬದುಕು, ಅದ್ರ ಜೊತೆಗೆ ಆರ್ಥಿಕ ಸಬಲೀಕರಣ. ನಿಮಗೆ ಅದೇ ತಾನೇ ಮುಖ್ಯ ನಮ್ಗೆ ಆಗಬೇಕಾಗಿರೋದು. ಇವಾಗ ನಾವೆಲ್ಲ ಯಾಕೆ ಹಳ್ಳಿ ಬಿಟ್ಟು ಬಂದ್ವಿ ಅಂದರೆ ಈ ಕಾರಣಕ್ಕೆ. ಯಾಕೆಂದ್ರೆ ಓದಿದ್ದೀವಿ ಅನ್ನೋ ಕಾರಣಕ್ಕೆ. ನಾವು ಓದಿಲ್ಲದೆ ಇರೋರು ಇವತ್ತೂ ನನ್ನ ಜೊತೆ ಓದ್ದವರು, ಹೈಸ್ಕೂಲಲ್ಲಿ ಓದ್ದವರು ಅಥವಾ ನಿಮ್ಗಳ ಜೊತೆ ಸ್ಕೂಲ್ಗಳಲ್ಲಿ ಓದ್ದವ್ರು ಅಲ್ಲೇ ಇದ್ದಾರೆ. ಅಲ್ಲಿ ಹೋದರೆ ಅವರು ಪಾಪ ಅಲ್ಲೆಲ್ಲೋ ಒಂದು ಕಡೆ ಗಾಡಿ ಕ್ಲೀನ್ ಮಾಡೋದು, ಟ್ರಾಕ್ಟರ್ ಓಡಿಸೋದು, ಯಾರ್ದೋ ತೋಟದಲ್ಲಿ ಕೆಲಸ ಮಾಡೋದು ಇವತ್ತು ಮಾಡ್ತಿದ್ದಾರೆ ಆ ಕೆಲಸ. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದೇನೆಂದರೆ, ಶಿಕ್ಷಣ ಈ ರೀತಿ ಒಂದು ಪ್ರೋಸೆಸ್ ಆಗಬೇಕು. ಈ ಪ್ರೋಸೆಸ್ ಆದಮೇಲೆ ನಮ್ಮ ವ್ಯಕ್ತಿತ್ವದಲ್ಲಿ ಆಗೋ ಬದಲಾವಣೆಗಳಿದ್ದಾವಲ್ಲ, ಆ ಬದಲಾವಣೆಗಳನ್ನು ಬಳಸ್ಕೊಂಡು ನೀವು ಈ ಸಾಮಾಜಿಕ ಬದಲಾವಣೆಗಳಿಗೆ ಕಾರಣ ಆಗಬೇಕು ಅಂತ. ಅದನ್ನೇ ನಾನು ಆಗಲೇ ಹೇಳಿದ್ದು, ಅದು ಪದವಿ ಮಾತ್ರ ಶಿಕ್ಷಣ ಅಲ್ಲ ಅಂತ. ಅದರಲ್ಲಿ 2 ಮುಖ್ಯವಾಗಿರುವಂಥ ಉದ್ದೇಶ ಬಾಬಾ ಸಾಹೇಬ್ರು ಹೇಳ್ತಾರೆ. ನಾನು ಅವಾಗಲೇ ಹೇಳಿದೆ ನಿಮಗೆ, ಜ್ಞಾನ ಮತ್ತು ಶೀಲ ಅಂತ ಕರೀತಾರೆ ಅದಕ್ಕೆ. ಶೀಲ ಅಂತಂದರೆ ನಾನು ಮತ್ತೆ ಅದನ್ನೇ, ಯಾಕೆಂದರೆ ತುಂಬ ಜನ ಆ ಪದದ ಬಗ್ಗೆ ಕನ್ನಡದಲ್ಲಿ ತುಂಬ ಕೆಲವೊಂದು ಪದಗಳು ಬದಲಾವಣೆ ಆಗಿಲ್ಲ ಇನ್ನು. ಅದರಲ್ಲಿ ಅವರು ನೈತಿಕತೆ ಮತ್ತು ಶಿಸ್ತು, ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಮೂಡಿಸುವುದು ಅನ್ನೋ ಅರ್ಥದಲ್ಲಿ ಶೀಲ ಅನ್ನೋ ಪದನ ಬಳಸ್ತಾರೆ. ಜ್ಞಾನ ಅನ್ನೋದು ವೈಜ್ಞಾನಿಕ ಮನೋಭಾವ. ವೈಜ್ಞಾನಿಕ ಮನೋಭಾವ ಅಂದರೆ ತರ್ಕಬದ್ಧ ಆಲೋಚನೆ. ತರ್ಕಬದ್ಧ ಆಲೋಚನೆ ಅಂದರೆ ಗೊತ್ತಾಗುತ್ತೆ ನಮಗೆಲ್ರಿಗೂ, ಅದ್ರ ಬಗ್ಗೆ ಏನು 2 ಮಾತಿಲ್ಲ. ಯಾಕೆ ಹೀಗಿದೆ ಜಗತ್ತು, ಏನು ರೀಸನ್ ಏನಿದಕ್ಕೆ ಅಂತ ನಾವು ಅದನ್ನು, ನನಗಂತೂ ನಾನು 18 ವರ್ಷದಿಂದ ಟೀಚರಾಗಿ ಕೆಲಸ ಮಾಡ್ತಿದ್ದೀನಿ. ನನಗೆ ಅದು ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಒಂದು ಡೆಸ್ಕಲ್ಲಿ 5 ಜನ ಮಕ್ಕಳು ಕೂತಿದ್ರೆ 5 ರೀತಿಯ ಬದುಕುಗಳಿರ್ತವೆ. 5 ರೀತಿಯ ಬದುಕುಗಳಲ್ಲಿ ನೀವು ಕಾಲೇಜಲ್ಲಿ ಒಂದು ಕ್ಲಾಸ್ಗೆ ಹೋದರೆ ನೆಕ್ಸ್ಟ್ ಕ್ಲಾಸಲ್ಲಿ ಪಕ್ಕದಲ್ಲಿರೋ ಒಂದು ಕೈಯಲ್ಲಿರೋ ವಾಚ್ ಈ ಕಡೆ ಒಂದು ಕೈಯಲ್ಲಿರುತ್ತೆ. ಅವನು ಹಾಕ್ಕೊಂಡಿರೋವಂಥ ಹೊಸ ಶೂಸ್ ಬಂದರೆ ಇವನ ಕಡೆ ಇರುತ್ತೆ. ನಮ್ಮ ಹುಡುಗರು ಶರ್ಟ್ ಚೇಂಜ್ ಮಾಡ್ಕೋತಾರೆ, ಯಾಕೆಂದರೆ ಚೆನ್ನಾಗಿರುತ್ತೆ. ಅವ್ರ ಹತ್ರ ಇಲ್ಲಿವರೆಗೂ ಆ ಥರ ಶರ್ಟ್ ಹಾಕ್ಕೊಂಡಿರಲ್ಲ.
ಅವನ ಹತ್ರ ಕಾಡಿ ಬೇಡಿ ಇನ್ನೊಬ್ಬ ಶರ್ಟ್ ಇಸ್ಕೊತಾನೆ. ಹುಡುಗಿರು ನಿಮಗೆ ಗೊತ್ತಿದೆ ರಿಂಗ್ಸು ಚೇಂಜ್ ಮಾಡ್ಕೋತಾರೆ, ಆಮೇಲೆ ಇದು ವಾಚ್ಗಳು ಚೇಂಜ್ ಮಾಡ್ಕೋತಾರೆ, ಆಮೇಲೆ ಜಡೆಗೆ ಹಾಕ್ಕೊಳ್ಳೋ ಅಂತ ಇದನ್ನ ಚೇಂಜ್ ಮಾಡ್ಕೊಳ್ತಾರೆ. ನನಗದು ಅರ್ಥ ಆಗುತ್ತೆ ಯಾಕೆ ಇದು ನಡೆಯುತ್ತೆ ಇಲ್ಲಿ ಅಂತ. ಅದು ಬೇರೆಯವ್ರಿಗೆ ಅರ್ಥ ಆಗದೆ ಇರ್ಬೋದು. ಅದು ನಮಗೆ ಈ ತರ್ಕಬದ್ಧ ಆಲೋಚನೆಗೆ ಇದನ್ನು ಹೇಳಬೇಕಾಗಿಲ್ವೇನೋ. ಆದರೆ ಇಂಡಿಯನ್ ಕಾಂಟೆಸ್ಟಲ್ಲಿ ಯೋಚನೆ ಮಾಡಬೇಕಾದ್ರೆ ನಾವು ಈ ಮಟ್ಟದಲ್ಲಿ ಯೋಚನೆ ಮಾಡಬೇಕು. ತರ್ಕಬದ್ಧ ಆಲೋಚನೆ ಅಂದರೆ ಸೆಕೆಂಡ್ರಿ. ಈಗ ನಂದೊಂದು ಎಕ್ಸಾಂಪಲ್ ಇದೆ ನಿಮಗೆಲ್ಲ. ಕಳೆದ 2 ವರ್ಷದ ಹಿಂದೆ ನಾನು ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದೆ. ಯಾವುದು ನಿಮಗೆ ಗೊತ್ತಿದೆ, ಅದು ಇದರಲ್ಲಿ ನಮ್ಮ ಇದಾಯ್ತಲ್ಲ, ಯಾವುದು ರಾಕೆಟ್ ಅದು ಈ ಚಂದ್ರಯಾನ ಬಗ್ಗೆ ಅದೊಂದು ಇವರು ತೊಗೊಂಡೋಗ್ಬಿಟ್ಟು ನಾಸಾದ ಅಧ್ಯಕ್ಷ ರಾಕೆಟ್ದು ಮಾಡೆಲ್ ತಗೊಂಡೋಗಿ ತಿರುಪತಿ ವೆಂಕಟರಮಣ ಸ್ವಾಮಿ ಮುಂದ್ಗಡೆ ಪೂಜೆ ಮಾಡಿಸ್ಕೊಂಡು ತಗೊಂಡ್ಬಂದರು. ನಾನು ಕುವೆಂಪು ಪಾಠ ಮಾಡೋ ವ್ಯಕ್ತಿಯಾಗಿ, ನಾನು ಬಾಬಾ ಸಾಹೇಬ್ರು ಪಾಠ ಮಾಡೋ ವ್ಯಕ್ತಿಯಾಗಿ, ಅಥವಾ ಎಚ್ ನರಸಿಂಹಯ್ಯವ್ರು ಪಾಠ ಮಾಡ್ತೀನಿ, ನಾನೇನಂದರೆ ಈ ಸಲನೂ ಇದು ತಿರುಪತಿ ನಾಮವೇ ಗತಿ ಅಂತ ಬರೆದೆ ಒಂದು ಫೇಸ್ಬುಕ್ಕಲ್ಲಿ. ನಾನು ಹೇಳಕ್ಕೆ ಹೊರಟಿದ್ದೇನು, ಇಂತಹ ಒಂದು ತುಂಬ ದೊಡ್ಡ ಸೈಂಟಿಫಿಕ್ ಇದಕ್ಕೆ ಆ್ಯಕ್ಟ್ಗೆ ದೇವ್ರ ಮುಂದೆ ತಗೊಂಡೋಗಿ ಇವರು ಬಟ್ಟಿಟ್ಕೊಂಡು ಬರ್ತಾರೆ ಅಂತಂದರೆ ಇದು ಯಾವ ಮಟ್ಟಕ್ಕೆ ಸರಿ? ಇದು ಒಂದು ಸೈಂಟಿಫಿಕ್ ಟೆಂಪರ್ಮೆಂಟ್ ಎಲ್ಲಿ ಮಣ್ಣಾಯಿತು? ಇವರಿಂದ ನಾವೇನು ಕಲಿತೀವಿ ಅಂತ ಹೇಳ್ಬೇಕಾಗಿತ್ತು ನಂದು. ಆಮೇಲೆ ಶುರುವಾಯಿತು, ನನ್ನ ವಿರುದ್ಧ ಕೇಸ್ ಆಯಿತು. ಅದಾದಮೇಲೆ ಟ್ರೋಲ್ಸ್ ಶುರುವಾಯಿತು. ಅದಾದಮೇಲೆ ಸುಮಾರು 31 ಜನದ ಮೇಲೆ ಕೇಸ್ ಹಾಕಿದೆ. ನನ್ನ ಮೇಲೆ ಕೇಸ್ಗಳಾಯಿತು. ಅದರಲ್ಲೊಬ್ಬರು ಎಕ್ಸ್ ಮಿನಿಸ್ಟರ್ ನನ್ನ ಬಗ್ಗೆ ಒಂದು ಬರೆದು, ನಮ್ಮ ಇಲಾಖೆಗೆ ಬರೆದು ನನ್ನ ಮೇಲೆ ನೀವು ಕ್ರಮ ತಗೊಳ್ಳಿ ಅಂತ ಬರೆದ್ರು. ಅವರು ಎಕ್ಸ್ ಮಿನಿಸ್ಟ್ರ್ ಮಾತನ್ನು ಕೇಳಿ ಒಂದು ನೋಟಿಸ್ ನನಗೆ ಕೊಟ್ಟರು. ನನಗೆ 2 ತಿಂಗಳು ನೆಮ್ಮದಿ ಆಗಿಲ್ಲ. ಬರೀ ಇದಕ್ಕೆ ಓಡಾಡೋದು, ಸ್ಟೇಷನ್ಗೆ ಓಡಾಡೋದು ಆಯಿತು. ಆಮೇಲೆ ನೆಮ್ಮದಿ ಇಲ್ಲ ಮನೆ ಒಳಗಡೆ. ನನ್ನ ಹೆಂಡತಿ ಫೋಟೋ, ನನ್ನ ಫೋಟೋ ತೆಗೆದು ಕ್ರಾಪ್ ಮಾಡಿ ಅಸಹ್ಯವಾಗಿ ಅದನ್ನು ಬಿಂಬಿಸಲಾಯಿತು. ಇದು ನಡೀತದೆ. ನಿಮಗೆ ಹೆಂಗೆ ಅದನ್ನು ನಾವು ವೈಜ್ಞಾನಿಕ ಮನೋಭಾವ ಇನ್ನೂ ಬೆಳೆಸ್ಬೇಕಾಗಿರೋದು? ಇದನ್ನು ಹೆಂಗೆ ಹೇಳ್ಬೇಕು? ಇವಾಗ ನಾವೇ ಎಚ್ ನರಸಿಂಹಯ್ಯವ್ರು ಪಾಠ ಮಾಡ್ತಿರ್ತೀವಿ. ಅವರು ಮಾತಾಡುವಾಗ ಹೇಳ್ತಾರೆ, ನಿಮಗೆ ವಿಮಾನಗಳು ಹಾರುವಾಗ ರಾಹುಕಾಲ ಗುಳಿಕ ಕಾಲಗಳನ್ನು ನೋಡುವುದಿಲ್ಲ ಅಂತ ಹೇಳ್ತಾರೆ. ಅದನ್ನು ನಾನು ಹೇಳಿದ್ರೆ ಇವನು ಧರ್ಮಕ್ಕೆ ವಿರೋಧ ಇದ್ದಾನೆ ಅಂತ ಮಾತಾಡ್ತಾರೆ. ಅವರು ಅದೇ ಕಮ್ಯುನಿಟಿಗಳಿಂದ ಬಂದಿರೋರು, ಅವರೇ ಹೇಳ್ತಿದ್ದಾರೆ ಅದನ್ನು. ದೇವರು, ನೀವು ಇವ್ರದ್ದು ಪುಸ್ತಕ ಓದಿದ್ರೆ ಏನು ಮೂರ್ತಿರಾವ್ ಅಂತ ಒಬ್ಬರು ಒಳ್ಳೆ ರೈಟರ್ ಇದ್ದಾರೆ ಕನ್ನಡದಲ್ಲಿ, ದೇವರು ಅಂತ ಒಂದು ಪುಸ್ತಕ ಅವರದು. ಆ ಪುಸ್ತಕದಲ್ಲಿ ದೇವರು ಇದ್ದಿದ್ರೆ ನಿಜವಾಗ್ಲೂ ಚೆನ್ನಾಗಿರ್ತಿತ್ತು, ಆದರೆ ಅವನಿಲ್ಲ ಅಂತ ಬರೆದ್ರು. ಅವರು ಬರೆದಾಗ, ಪುಸ್ತಕ ಬರೆದಾಗ ಈ ಬೇಗ ಸತ್ತೋಗ್ತಾನೆ ಅಂತ ಹೇಳಿದ್ರು ತುಂಬ ಜನ. ಆದರೆ ಹತ್ತತ್ರ 105 ವರ್ಷ ಏನೋ ಬದುಕಿದ್ರು ಅವರು. 105 ಇಯರ್ಸ್ ಬದುಕಿದ್ರು ಅವರು. ಅಂದರೆ ಇದನ್ನು ನಾನು ಪಾಠ ಮಾಡೋವನು ಆಗಿ, ಒಬ್ಬ ಕನ್ನಡ ಲಿಟ್ರೇಚರ್ ಟೀಚರ್ ಆಗಿ ನಾನು ಸೈಂಟಿಫಿಕ್ ಟೆಂಪರ್ಮೆಂಟ್ ಬಗ್ಗೆ ಮಾತಾಡ್ಬೇಕು ತಾನೆ. ಅದನ್ನೇ ಬಾಬಾ ಸಾಹೇಬ್ರು ಹೇಳ್ತಿರೋದು, ನಿಮ್ಗೆ ತರ್ಕಬದ್ಧ ಆಲೋಚನೆ. ನಿಮ್ಗೆ ಅದಕ್ಕೆ ಮೂಲ ನಮಗೆ ಗೊತ್ತಿದೆ, ಕಾಸ್ ಆ್ಯಂಡ್ ಎಫೆಕ್ಟಿವ್ ಥಿಯರಿ, ಬುದ್ಧಂದು ಕಾರಣ ಮತ್ತು ಪರಿಣಾಮ ತತ್ವ ಅಂತ. ಬಾಬಾ ಸಾಹೇಬ್ರು ಅಲ್ಲಿಂದ ಈ ಒಂದು ಎಲಿಮೆಂಟ್ನ ತಗೊಂಡು ಬರ್ತಾರೆ. ಅದ್ರ ಜೊತೆಗೆ ಅವರು ತುಂಬ ಮುಖ್ಯವಾಗಿ ಹೇಳುವಂಥದ್ದು, ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಅನ್ನೋದು ಸರ್ಕಾರದ ಜವಾಬ್ದಾರಿ. ಅವರು ಇದರಲ್ಲಿದೆ, ಅದು 2ನೇ ವಾಲ್ಯೂಮಲ್ಲಿ 6 ವರ್ಷಗಳಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಎಲ್ಲ ಸರ್ಕಾರಗಳು ಉಚಿತ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ರು ಅದನ್ನು ಆಗ ಹೇಳಿದವರು 1944-45 ಆ ಟೈಮಲ್ಲಿ ಹೇಳಿದ್ದು. ಅದು ನಿಮ್ಗೆ ಎಲ್ರಿಗೂ ಗೊತ್ತಿದೆ. 2009ರಲ್ಲಿ ಒಂದು ಶಿಕ್ಷಣ ಕಾಯ್ದೆ ಬಂತು ಇಂಡಿಯಾದಲ್ಲಿ. ಆ ಶಿಕ್ಷಣ ಕಾಯ್ದೆನಲ್ಲಿ ಬಾಬಾ ಸಾಹೇಬ್ರು ಏನು ಹೇಳಿದ್ರು ಅದನ್ನು ಅವರು ಒಳಗೊಂಡ್ರು. ಆ ಶಿಕ್ಷಣ ಕಾಯ್ದೆ ಏನು ಹೇಳುತ್ತೆ, ಶಿಕ್ಷಣ ಅನ್ನುವುದು ಎಲ್ಲರ ಹಕ್ಕು, ಆಮೇಲೆ ಫ್ರೀ ಎಜುಕೇಷನ್ ಕೊಡಬೇಕು, ಆಮೇಲೆ ಕೋಯೆಡ್ ಎಜುಕೇಷನನ್ನು ನೀವು ಹೆಸಿಟೇಟ್ ಮಾಡಬಾರ್ದು, ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಒಟ್ಟಿಗೆ ಕಲಿಯುವಂಥ ಅವಕಾಶ ಕೊಡಬೇಕು, ಆಮೇಲೆ ಖಾಸಗಿ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದಿರುವಂಥ, ಸಾಮಾಜಿಕವಾಗಿ ಹಿಂದುಳಿದಿರುವಂಥ ಸಮುದಾಯಗಳಿಗೆ 25% ಮೀಸಲಾತಿ ಇರಬೇಕು. ಅದನ್ನು ಈ ಆ್ಯಕ್ಟ್ ಹೇಳುತ್ತೆ. ಯಾವುದು 2009ರ ಶಿಕ್ಷಣ ಕಾಯ್ದೆ ಹೇಳುತ್ತೆ. ಅದು 10ರಲ್ಲಿ ಇಂಪ್ಲಿಮೆಂಟ್ ಆಯಿತು. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1929ನಲ್ಲಿ ಮೇನಲ್ಲಿ ಒಂದು ಭಾಷಣ ಮಾಡ್ತಾರೆ ಮಹಾಬಲೇಶ್ವರದಲ್ಲಿ. ಆ ಭಾಷಣದಲ್ಲಿ ಹೇಳುವಂಥ ಪಾಯಿಂಟ್ಸನ್ನ
ಆಮೇಲೆ ಸರ್ಕಾರಗಳು ಅರ್ಥ ಮಾಡ್ಕೊಳ್ತಾರೆ. ಇದು ನಮಗೆ ಗೊತ್ತಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ನ ಪ್ರಪೋಸ್ ಮಾಡಿದ್ದು 1948ಅಲ್ಲಿ. ಅವ್ರು ರಾಜೀನಾಮೆ ಕೊಟ್ಟ ಮೇಲೆ 3 years ಆದಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಬಾಬಾ ಸಾಹೇಬ್ ರಾಜೀನಾಮೆ ಕೊಟ್ಟ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ರು. ಅದಾದಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನೇನು ಹೇಳಿದ್ರು ಅದನ್ನ ಯಾರು ಒಪ್ಪದೆ ಸುಮ್ಮನೆ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋದ್ಮೇಲೆ ತುಂಬ ಮಾಡಿದ್ದಾರೆ ಇಲ್ಲಿವರೆಗೂ. ಅದರಲ್ಲಿ ಇದು ಕೂಡ ಒಂದು. ಅದ್ರ ಜೊತೆಗೆ ಕಾಲೇಜುಗಳು ಕೇವಲ ಕಲಿಕಾ ಕೇಂದ್ರಗಳಾಗಿರಬಾರ್ದು ಅಂತ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತುಂಬ ಪ್ರಮುಖವಾಗಿರುವಂಥ ಪಾಯಿಂಟು. ಏನಾಗಿರಬೇಕು ಅಂತಂದರೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಲಿಸ್ಬೇಕು ಕಾಲೇಜುಗಳು, ಶಾಲಾ ಕಾಲೇಜುಗಳು. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಲಿಸ್ಬೇಕು ಅಂತಂದ್ರೆ ಅಗೇನ್ ಅದನ್ನ ಇನ್ನೊಂದು ಸೆಷನ್ ಮಾಡ್ಬೋದು ನಾವು. ಪ್ರಜಾಪ್ರಭುತ್ವದ ಮೌಲ್ಯ ಅಂತಂದ್ರೆ ಏನು ಹಂಗಿದ್ರೆ, ಅದು ಕೇವಲ ಸಂವಿಧಾನ ಅನ್ನೋ ಪುಸ್ತಕವನ್ನು ಅರ್ಥ ಮಾಡ್ಕೋಬೇಕಾ ನಾವು? ಅಲ್ಲಿ ಎಲ್ಲಿಂದ ಬಂದಿದೆ, ಬಾಬಾ ಸಾಹೇಬ್ರು ಅದನ್ನ ಎಲ್ಲಿಂದ ತಗೊಂಡ್ರು? ಅವರು ಅದು ಗೊತ್ತಿದೆ ನಿಮಗೆ, ಬುದ್ಧನ ಸಂಘದ ಪರಿಕಲ್ಪನೆಯಿಂದ ಪ್ರಜಾಪ್ರಭುತ್ವದ ಕಲ್ಪನೆಗಳನ್ನು ಅವರು ಸೇರಿಸ್ಕೊಂಡು ಅದನ್ನು ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ರು, ಅದನ್ನು ಹೇಳಿದ್ರು. ಅದ್ರ ಜೊತೆಗೆ ಅವರು ಶಿಕ್ಷಣದ ಭಾಗವಾಗಿಯೇ 1920 ತುಂಬ ಜನ ಯಾವ್ಯಾವುದೋ ಸಂಸ್ಥೆಗೆಲ್ಲ 100 ವರ್ಷ ಆಗ್ಬಿಟ್ಟಿದೆ ಅಂತ ಮಾತಾಡ್ತಾರೆ. 1920ರಲ್ಲಿ ಬಹಿಷ್ಕೃತ ಹಿತಕಾರಿಣಿ ಶುರು ಮಾಡಿದ್ದು ಬಾಬಾ ಸಾಹೇಬ್. 20ರಲ್ಲಿ ಮೂಕನಾಯಕ ಪತ್ರಕ್ಕೆ ಶುರು ಮಾಡಿದ್ರು. 27ರಲ್ಲಿ ಬಹಿಷ್ಕೃತ ಹಿತಕಾರಿಣಿ, ಮಹಾರ್ ಸತ್ಯಾಗ್ರಹ 27, 100 ವರ್ಷಗಳು ಯಾರೂ ಮಾತಾಡ್ತಿಲ್ಲ ಇದ್ರ ಬಗ್ಗೆ. ಸಾಮಾಜಿಕ ಪರಿವರ್ತನೆ, ನಾವಿಲ್ಲಿ ಅಟ್ಲೀಸ್ಟ್ ಇಲ್ಲಿ ನಾನೊಬ್ಬ ಇಲ್ಲಿ ಕೂತ್ಕೊಂಡಿದ್ದೀನಿ, ನೀವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀರಿ ಮಾತಾಡ್ತಿದ್ದೀರಿ ಅನ್ನೋ ಒಂದು ಈ ಕಲ್ಪನೆಗೆ 100 ವರ್ಷ ಆಗಿದೆ. ಈ ಥರದೊಂದು ಹೊಸ ಆಲೋಚನೆಗೆ 100 ವರ್ಷ ಆಗಿದೆ. ಇದ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ನೀವು ಡಿಸ್ಕ್ರಿಮಿನೇಷನ್ ಮಾಡೋದು ಹೆಂಗೆ ಅಂತ ಒಂದು ಸಂಸ್ಥೆ ಹೇಳುತ್ತೆ, ಆ ಸಂಸ್ಥೆಗೆ 100 ವರ್ಷ ಆಗಿದೆ, ಸೆಲೆಬ್ರೇಟ್ ಮಾಡ್ತಿದ್ದಾರೆ ಇಡೀ ಇಂಡಿಯಾದವರು. ಅಪ್ಪ ಹಾಕಿದ ಆಲದ ಮರ ನೀವು ನೇಣು ಹಾಕೋಬೇಕು ಅಂದ್ರೆ ನೇಣು ಹಾಕೋಬೇಕು. ಯಾಕೆ ಅಂದರೆ ಹಿರಿಯರು ಮಾಡಿದ್ದು 5 ಬೆರಳುಗಳು ಸಮವಿಲ್ಲ, ಇದು ಸತ್ಯ. ಮರಕ್ಕಿಂತ ಮರ ದೊಡ್ಡದು. ಒಂದು ಮರ ದೊಡ್ಡದಿರುತ್ತೆ, ಒಂದು ಮರ ಚಿಕ್ಕದಿರುತ್ತೆ. ಪ್ರಕೃತಿಯೇ ಅಸಮಾನತೆಯನ್ನು ಸೃಷ್ಟಿಸಿದೆ. ಇದನ್ನು ನಾವೆಲ್ಲರೂ ಒಪ್ಪಿಕೊಳ್ಳಬೇಕು ಅಂತ ನಂಬುವಂಥ ಸಂಸ್ಥೆಗೆ 100 ವರ್ಷ ಆಗಿದೆ. ನಾವು ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ನೀವು ಎಲ್ಲರನ್ನೂ ಸಮಾನವಾಗಿ ಕಾಣಿ, ನೀವು ಶಿಕ್ಷಣದ ಹಕ್ಕನ್ನು ಪ್ರತಿಪಾದಿಸಿ, ಎಲ್ಲರಿಗೂ ಶಿಕ್ಷಣ ಕೊಡಿ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಿರಿ ಮತ್ತು ಎಲ್ಲರನ್ನೂ ಸಮಾನರಾಗಿ ಕಾಣಿ ಅಂತ ಹೇಳುವಂಥ ಬಾಬಾ ಸಾಹೇಬರ ದೊಡ್ಡ ಚಳುವಳಿಗೆ 100 ವರ್ಷ ಆಗಿದೆ. ನಾವು ಅದನ್ನು ಯಾರೂ ನೆನಪೇ ಮಾಡ್ಕೊಳ್ಳೋದಿಲ್ಲ. ಇದು ತುಂಬ ಮುಖ್ಯವಾಗಿ ನನಗಿರೋವಂಥ ಒಂದು ಸಮಸ್ಯೆ ಇವತ್ತು. ಅದ್ರ ಜೊತೆಗೆ ಬಾಬಾ ಸಾಹೇಬ್ರು ಅವತ್ತು ಹೇಳಿದ್ರು ಏನಂದರೆ, ಪ್ರಾಥಮಿಕ ಶಿಕ್ಷಣವನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಎಲ್ಲರೂ ಸೋಲ್ತಿದ್ದಾರೆ. ಆಗ್ಲೇ ಅವ್ರಿಗೆ 80 years ಬ್ಯಾಕ್ ಅವ್ರಿಗೆ ಹಿಂಗೆ ಅನಿಸ್ತು. ಅಂದರೆ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ. ಈಗ ನೀವು ನಮ್ಮ ಸರ್ಕಾರಗಳು ನಡೆಸ್ತಿರೋವಂಥ ಪ್ರಾಥಮಿಕ ಶಿಕ್ಷಣದ ಕಾನೂನುಗಳನ್ನು ನೋಡಿದ್ರೂ ಕೂಡ ಇದು ಬಾಬಾ ಸಾಹೇಬ್ರು ಏನು ಹೇಳ್ತಿದ್ದಾರೋ ಅದು ಸತ್ಯ ಅಂತ ಅನಿಸುತ್ತೆ. ಇತ್ತೀಚೆಗಿನ ದಿನಗಳಲ್ಲಿ ನೋಡಿ ನೀವು, ನಿಮಗೆ ಶಿಕ್ಷಣ ಯಾವ ಮಟ್ಟಕ್ಕೆ ಹೋಗಿದೆ. ನೀವು ಮಾರ್ಕ್ಸಿಂದ ಸರಿ, ಅದು ನಿನ್ನೆ ನಾನು ಒಂದು ಪೋಸ್ಟ್ ಹಾಕಿದ್ದೆ. ನಾನು ವ್ಯಾಲ್ಯೂಯೇಷನ್ ಮಾಡುವಾಗ ಒಬ್ಬ ಹುಡುಗ ಬರೆದಿದ್ದ, ಅವನು ಒಳ್ಳೆ ಮಾರ್ಕ್ಸ್ ತಗೊಂಡ. ಆ್ಯಕ್ಚುಲಿ ಅವನು ಕೊನೆಗೊಂದು ಸ್ವಲ್ಪ ಜಾಗ ಇದ್ದು ಆ ಜಾಗದಲ್ಲಿ ಬರೆದಿದ್ದ. ಅವನು ಹುಡುಗ ಅಂತ ಯಾಕೆ ಹೇಳ್ತೀನಿ ಅಂದರೆ ಅದರಲ್ಲಿ ಬರೆದಿದ್ದ ಅವನು ಹುಡುಗ ಅಂತ ಗೊತ್ತಾಯ್ತು ನನಗೆ. ಇಲ್ಲದೇ ಇದ್ದರೆ ಅದು ವಿದ್ಯಾರ್ಥಿ ಬರೆದಿದ್ರು ಅಂತ ಹೇಳ್ತಿದ್ದೆ. ಅವನು ಜಾಗವನ್ನು, ಸ್ಥಳವನ್ನು ಖಾಲಿ ಬಿಡಲಾರದೆ ನನ್ನದೊಂದು ಪುಟ್ಟ ಟಿಪ್ಪಣಿ ಅಂತ ಬರೆದಿದ್ದ. ಏನು ಬರೆದಿದ್ದ ಅದರಲ್ಲಿ ಅಂದರೆ, ನನಗೆ ಇಲ್ಲಿವರೆಗೂ ಒಂದು ಡೌಟ್ ಬಂದಿದೆ, ವಿದ್ಯೆ ಮುಖ್ಯನಾ ಅಂಕಗಳು ಮುಖ್ಯನಾ ಅಂತ ಗೊತ್ತಾಗಿಲ್ಲ ನನಗೆ. ನಾನು ಇಷ್ಟು ದಿನ ತಂದೆ ತಾಯಿಗಳ ಒತ್ತಡಕ್ಕೆ ಶಿಕ್ಷಣ ಅನ್ನೋ ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ನಾನು ಬರೆದಿದ್ದಾನೆ, ನನ್ನ ಪೋಸ್ಟಲ್ಲಿದೆ, ನೆನ್ನೆ ಪೋಸ್ಟ್ ಹಾಕಿದೆ ನಾನು ಫೇಸ್ಬುಕ್ಕಲ್ಲಿ. ಕೊನೆಗೆ ಏನಾಯಿತು, ನನಗೆ ಅಂಕಗಳಿಂದ ಹೋದೆ. ನಾನು ಅರ್ಥನೇ ಆಗಲಿಲ್ಲ ನನಗೆ ವಿದ್ಯೆ ಮುಖ್ಯನಾ ಶಿಕ್ಷಣ ಮುಖ್ಯನಾ ಅಂತ. ಕೊನೆಗೂ ಒಂದು ಪ್ರಶ್ನೆ ಉಳಿದೇ ಹೋಯಿತು ಅಂತ ಬರ್ದ. ನಿಮಗೆ ಈಗಿನ ಶಿಕ್ಷಣ ವ್ಯವಸ್ಥೆಯನ್ನು ನೋಡಿದ್ರೂ ಕೂಡ ನಿಮಗಿದು ಅರ್ಥ ಆಗುತ್ತೆ. ಯಾಕೆ ಅಂತಂದರೆ ಈಗ ನಮಗೆ ಏಪ್ರಿಲ್ ತಿಂಗಳು ನಿಮಗೆ ಬೆಂಗಳೂರಲ್ಲಿ ಈ ಸೈನ್ಸ್ ಕಾಲೇಜುಗಳನ್ನ ನಡೆಸೋವಂಥ ಶಿಕ್ಷಣ ಸಂಸ್ಥೆಗಳು, ಆಶ್ಚರ್ಯ ಆಗುತ್ತೆ ನಮಗೆ. ರಿಸಲ್ಟ್ ಬರೋದು ಈಗ ಏಪ್ರಿಲಲ್ಲಿ ಬರುತ್ತೆ, ಏಪ್ರಿಲ್ ಮೇನಲ್ಲಿ ಬರುತ್ತೆ. ನಮ್ಮಂಥ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ನಾವು ಅಪ್ಲಿಕೇಶನ್ ಕೊಡೋದಕ್ಕೇ June 1 ಶುರು ಮಾಡ್ತೀವಿ. ಆದರೆ ನಿಮ್ಗೆಲ್ರಿಗೂ ಗೊತ್ತಿರಲಿ, ಬೆಂಗಳೂರಿನ ದೊಡ್ಡ ದೊಡ್ಡ ವಿಜ್ಞಾನ ಕಾಲೇಜುಗಳು ಅಡ್ಮಿಷನ್ಸು ನವೆಂಬರ್ಗೆ ಮುಗ್ದೋಗಿರ್ತವೆ. ನವೆಂಬರ್ಗೆ
ನವೆಂಬರಲ್ಲಿ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇರುತ್ತೆ ಕರ್ನಾಟಕದಲ್ಲಿ. ನವೆಂಬರ್ಗೆ ಅಡ್ಮಿಷನ್ಸ್ ಮುಗ್ದೋಗಿರುತ್ತೆ. ನಿಮಗೆ ಇವಾಗ ನೀವು ಸೀಟ್ ಬೇಕಿದ್ರೆ ನೀವು ಫೀಸ್ನ ಸ್ಟ್ರಕ್ಚರಲ್ಲಿ ಚೇಂಜಸ್ ಆಗುತ್ತೆ. ನವೆಂಬರಲ್ಲಿ ಅಡ್ಮಿಷನ್ ತೊಗೊಂಡ್ರೆ ನಿಮ್ಮ ಫೀಸನ್ನು 3 ಕಂತುಗಳಲ್ಲಿ ಕಟ್ಬೋದು. ಈಗ ನೀವು ಏಪ್ರಿಲ್ ಅಥವಾ ಮೇನಲ್ಲಿ ಅಡ್ಮಿಷನ್ ಬೇಕು ಅಂತಂದರೆ ಫೀಸನ್ನು ಒಂದೇ ಇದರಲ್ಲಿ ಕಟ್ಟಬೇಕು. ಅದ್ರ ಜೊತೆಗೆ ನೀವು ಸುಮಾರು ಇದನ್ನು ದಾಟಬೇಕು, ಹರ್ಡಲ್ಸ್ನ ದಾಟಿ ಹೋಗಿ ನಿಂತ್ಕೋಬೇಕು. ಅಂದರೆ ಏನು ಮಾಡ್ತಿದ್ದಾರೆ ಅವರು, ಅದನ್ನು ವ್ಯಾಪಾರ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಕಾಲೇಜ್ಗೆ ಅಥವಾ ಸ್ಕೂಲ್ಗಳಿಗೆ ಅಡ್ಮಿಷನ್ ಮಾಡ್ಕೋತಾರೆ. ನಿಮಗಲ್ಲಿ ಅವರು ಸಿಲಬಸ್ನ ಬೋಧಿಸೋದಿಲ್ಲ. ಅವರು ಅಂದರೆ ನಿಮಗೆ ಟೆಕ್ಸ್ಟ್ ಬುಕ್ಕನ್ನು ಬೋಧಿಸೋದಿಲ್ಲ. ಅವ್ರು ಏನು ಮಾಡ್ತಾರೆ, ನಿಮಗೆ MCQs ಇಂದ ಹಿಡಿದು ನಿಮಗೆ ಹೇಗೆ ಪರೀಕ್ಷೆಯಲ್ಲಿ ಹೆಂಗಿರಬೇಕು ಅನ್ನೋದನ್ನು ಕಲಿಸ್ಕೊಡ್ತಾರೆ. ಅಂದರೆ ಶಿಕ್ಷಣದ ಮೌಲ್ಯಗಳು ಪೂರ್ತಿ ನಾಶ ಆಗಿದೆ. ಇದನ್ನು ಬಾಬಾ ಸಾಹೇಬ್ರು ಅವತ್ತೇ ಹೇಳಿದರು. ಅದನ್ನು ಅವರು ರಾಷ್ಟ್ರೀಯ ಅಭಿವೃದ್ಧಿಯ ಆಧಾರ ಪ್ರಾಥಮಿಕ ಶಿಕ್ಷಣ ಅಂತ ಕನ್ಸ್ಕೊಂಡಿದ್ರು. ಈಗ ಅದಿಲ್ಲ. ನಮ್ಗೆ ಗೊತ್ತಿದೆ, ಚಿಕ್ಕ ಮಕ್ಕಳು ಧರ್ಮದ ಬಗ್ಗೆ ಸ್ಪೀಚ್ ಮಾಡ್ತಿದ್ದಾವೆ, ನೋಡ್ತಿದ್ದೀರಿ ನೀವು, ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ಸಣ್ಣ ಮಕ್ಕಳು ಧರ್ಮದ ಬಗ್ಗೆ ಪ್ರೀಚ್ ಮಾಡ್ತವೆ. ಪುಟಾಣಿ ಮಕ್ಕಳುಗಳು ಏನು ಮಾಡಬೇಕಾಗಿತ್ತು? ಪುಟಾಣಿ ಮಕ್ಕಳುಗಳು ಆಟ ಆಡಬೇಕಾಗಿತ್ತು. ಅಟ್ಲೀಸ್ಟ್ ರೈಮ್ಸ್ ಆದರೂ ಹೇಳಬೇಕು. ಅಟ್ಲೀಸ್ಟ್ ಹುಯ್ಯೋ ಹುಯ್ಯೋ ಮಳ್ರಾಯ ಹಾಡಾಡ್ಬೇಕಿತ್ತು. ನಾವೆಲ್ಲ ಹಾಡ್ತಿದ್ವಲ್ಲ ಹಾಗೆ. ಹುಯ್ಯೋ ಹುಯ್ಯೋ ಮಳ್ರಾಯ ಹೋಗಲಿ, ಜಾನಿ ಎಸ್ ಪಾಪನೂ ಹಾಡ್ತಿಲ್ಲ ಅವರು. ಅವ್ರೇನು ಮಾಡ್ತಿದ್ದಾರೆ, ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ. ಯಾರು ಎಷ್ಟು ಶ್ಲೋಕಗಳನ್ನು ಗಟ್ ಮಾಡ್ತಾರೆ. 2.5 ವರ್ಷದಲ್ಲಿ ಒಂದು ಮಗು ನಿಮಗೆ 10ರಿಂದ 20 ಶ್ಲೋಕಗಳನ್ನು ಗಟ್ ಮಾಡುತ್ತೆ ಅಂತ ಅನ್ನೋದು ಈಗಿನ ಟ್ರೆಂಡ್. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಹೇಳಿದರು. ಅಂದರೆ ಪ್ರಾಥಮಿಕ ಶಿಕ್ಷಣದಲ್ಲಿ ನೀವು ಸರಿಯಾದ ಬೇಸ್ಮೆಂಟನ್ನು ಹಾಕಿಲ್ಲ ಅಂತಂದರೆ ನಿಮಗೆ ದೇಶದ ಇಡೀ ಆಧಾರ ಕುಸಿಯುತ್ತೆ ಅಂತ. ನಿಮ್ಗೆ ಹಂಗಾಗಿ ನಮಗೆ ಎಲ್ಲರೂ ಹಾಲು ಆಗಿಬಿಟ್ಟಿದ್ದೀವಿ ಇವಾಗ. ನಮ್ಗೆ ಏನೂ ಅನಿಸಲ್ಲ. ನೀವೇನಾದರೂ ಬದಲಾವಣೆ ಆಗಲಿ ಜಗತ್ತಲ್ಲಿ, ಏನೂ ಅನಿಸೋದಿಲ್ಲ. ಇಡೀ ಪ್ರಪಂಚದ ಎಲ್ಲ ಕ್ರಾಂತಿಗಳು ನಡೆದಿದ್ದು 17 to 22 ಇಯರ್ಸ್ ಯಂಗ್ಸ್ಟರ್ಸಿಂದ. ಫ್ರೆಂಚ್ ಕ್ರಾಂತಿಯಿಂದ ಹಿಡಿದು ಇದು ಚೈನಾ ಕ್ರಾಂತಿವರೆಗೆ ಅಲ್ಲಿ ಆ ಏಜ್ ಗ್ರೂಪಲ್ಲಿ ನಡೆದಿದ್ದದು. ಇವತ್ತು ನಮ್ಗೆ ನೋಡಿದ್ರೆ ಆ ಏಜ್ ಗ್ರೂಪು ಫುಲ್ ಬ್ಯುಸಿ ಆಗಿದೆ. ಅವ್ರ ಬಗ್ಗೆ ತಲೆ ಅವ್ರದ್ದೇ ತಲೆ ಬಿಸಿ ಅವರಿಗೆ. ಗೊತ್ತಿಲ್ಲ ಅದು ಹೆಂಗೆ ಮುಂದೆ ಏನಾಗುತ್ತೆ ಅಂತ. ಇದನ್ನು ಸರ್ಕಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಆತಂಕನ ಗಮನಿಸಲಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ಮೋಸ್ಟ್ಲಿ ಭವಿಷ್ಯ ಇಲ್ಲ. ಅದರ ಜೊತೆಗೆ ನಾನು ಹೇಳಬೇಕಾಗಿರೋದು ಕೊನೆ ಅಂಶ, ಜಾಸ್ತಿ ಆಯ್ತು ಟೈಮ್, ಅಂದರೆ ರೋಹಿತ್ ವೇಮುಲಾ ಆ್ಯಕ್ಟನ್ನು ಮಾಡೋದ್ರ ಜೊತೆಗೆ ನಾವು ಬಾಬಾ ಸಾಹೇಬರ ಕನಸನ್ನು ಹೇಗೆ ನನಸು ಮಾಡಬೇಕು ಅಂತ ಅಂದ್ಕೊಂಡ್ವಿ ಅಂತಂದರೆ, ನಾವು ಇದನ್ನೆಲ್ಲ ಮಾತಾಡ್ಬೋದು. ಈಗ ಮಕ್ಕಳೆಲ್ಲ ಮೊಬೈಲ್ ದಾಸರಾಗಿದ್ದಾರೆ, ಮತ್ತು ಕಾಲ ತುಂಬ ಬದಲಾಗಿದೆ. ಈಗೆಲ್ಲ ಬರ್ಗರ್ ತಿಂತಾರೆ, ಪಿಜ್ಜಾ ತಿಂತಾರೆ, ಇದನ್ನೆಲ್ಲ ಮಾತಾಡ್ಬೋದು. ಆದರೆ ಕರ್ನಾಟಕದಲ್ಲಿ ನಿಮಗೆ ಸ್ಕೂಲ್ ಡ್ರಾಪ್ಔಟ್ ಸಂಖ್ಯೆ ಗಮನಿಸಿದ್ರೆ ಇನ್ನೂ 40%, ಆಲ್ಮೋಸ್ಟ್ 48 ಇತ್ತದು 11ನಲ್ಲಿ, 40% ಆಫ್ ದಿ ಸ್ಕೂಲ್ ಡ್ರಾಪ್ಔಟ್ಸ್ ದಲಿತರಿದ್ದಾರೆ. ಮಕ್ಕಳ ಮಾರಾಟದ ವ್ಯವಸ್ಥೆ ಒಳಗಡೆ ಕೂಡ ದಲಿತರಿದ್ದಾರೆ. ನಿಮಗೆ ಬಾಗಲಕೋಟೆ ಕಡೆ, ರಾಯಚೂರು ಕಡೆ, ಆ ಕಡೆ ಹೋದರೆ 9 ವರ್ಷ ಮೇಲ್ಪಟ್ಟ ಒಂದು ಹೆಣ್ಣು ಮಗುವನ್ನು ನೀವು ಸ್ಕೂಲಲ್ಲಿ ಕಾಣೋಕ್ಕಾಗಲ್ಲ. ನಮ್ಮ ಸಮಸ್ಯೆ ಇದು. ನಮಗೆ ಆಮೇಲೆ ಮೊಬೈಲ್ ಬರುತ್ತೆ ಕೈಗೆ, ಒಂದು ಹೊಸ ಜನ್ರೇಷನ್ನು ಜೆನ್ ಝಿ ಇದೆ, ಆಲ್ಫಾ ಏನದು ಜೆನ್ ಆಲ್ಫಾ ಬಂದ್ಬಿಟ್ಟಿದೆ. ಜೆನ್ ಆಲ್ಫಾಗಿಂತ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ಈಗ ಜನಾಂಗ. ಆದರೆ ದಲಿತರ ಮಕ್ಕಳು ಎಲ್ಲಿದ್ದಾರೆ ಇನ್ನು? ನೀವಿಲ್ಲೇ ನೋಡಿ, ಈ 4 ಇದು ರೋಡ್ ಇದೆ ಇಲ್ಲಿ, ನೀವು 4 ರೋಡ್ ಕಡೆ ಓಡಾಡ್ಕೊಂಡು ಬನ್ನಿ. ಪಕ್ಕದ ಬೀದಿ ಮಕ್ಕಳು ಫುಟ್ಬಾಲ್, ನಾನು ನೋಡಿದೆ ಇಲ್ಲಿ ಫುಟ್ಬಾಲ್ ಆಟ ಆಡ್ತಿದ್ದಾರೆ. ಅವ್ರ ಕಾಲಲ್ಲಿ ಮಿನಿಮಮ್ 5,000 ರೂಪೀಸ್ ಶೂಸ್ ಇದೆ. ಇನ್ನೊಂದು ಮಗು ಅಲ್ಲಿ ಪಕ್ಕದಲ್ಲಿ ಮನೆ ಕಟ್ಟುವಂಥ ಒಂದು ಹೆಂಗಸಿನ ಮಕ್ಕಳು ಅಲ್ಲಿ ಮಣ್ಣಲ್ಲಿ ಆಟ ಆಡ್ತಿದ್ದಾರೆ. ಅವ್ರ ಕಾಲ್ಗೆ ಏನಾಗುತ್ತೆ ಅಂತ ಕೂಡ ಅವ್ರಿಗೆ ಗಮನ ಇಲ್ಲ, ಅವ್ರ ಪೇರೆಂಟ್ಗೂ ಗಮನ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲ. ಅದನ್ನ ಯೋಚನೆ ಮಾಡ್ಬೇಕಂದ್ರೆ ಇನ್ನು 50 ವರ್ಷ ಬೇಕು ಅವ್ರಿಗೆ. ನನ್ನ ಮಗುವಿಗೆ ಕೇವಲ ಮಣ್ಣಿನಲ್ಲಿ, ಬೆಂಗಳೂರು ಮಣ್ಣಲ್ಲಿ ಆಟ ಆಡಿದ್ರೆ ಮಗು ಕಾಲ್ಗೆ ಏನಾಗುತ್ತೆ ಅಂತ ಎದುರುಗಡೆ ಮನೆಯವ್ರು ಆಲೋಚನೆ ಮಾಡಿ ಹೊಸ ಶೂ ಕೊಡಿಸ್ತಾರಲ್ಲ, ಆ ಆಲೋಚನೆ ಈ ತಾಯಿಗೆ ಬರಬೇಕಂದ್ರೆ ಇನ್ನು 50 ವರ್ಷ ಬೇಕು. ನಾವು ಇಲ್ಲಿದ್ದೀವಿ. ಈ ಕಾರಣಕ್ಕಾಗಿ ನಾವು ಶಿಕ್ಷಣ ಎಷ್ಟು ಮುಖ್ಯ ಅಂತ ಹೇಳ್ತಿರೋದು. ರೋಹಿತ್ ವೇಮುಲಾ 24ನೇ ಅವನು ಸೂಸೈಡ್ ಮಾಡ್ಕೊಂಡಿರೋನಲ್ಲಿ, ಈ ಥರ ಏನೋ ಆತ್ಮಹತ್ಯೆ ಮಾಡ್ಕೊಂಡಿರೋನಲ್ಲಿ.
ನಮಗೆ ಗೊತ್ತಾಗಿರೋವಂಥ ವಿಷಯ ಇದು. ನಾವೇ ಗಮನಿಸಿರೋ ಹಂಗೆ ನಿಮಗೆ ಎಷ್ಟು ಜನ ಈ ಥರದ ಏನು ಶೋಷಣೆಗೊಳಗಾಗಿ ಅದು ಶೋಷಣೆನ ಅಲ್ವಾ ಅಂತ ಗೊತ್ತಾಗದೆ ಅದನ್ನು ಏನು ಫ್ರಸ್ಟ್ರೇಷನ್ನೋ ಅಥವಾ ಇನ್ನೊಂದೇನೋ ಮಾನಸಿಕ ಖಿನ್ನತೆನೋ ಏನೋ ಅಂದ್ಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಾಗ್ತಿಲ್ಲ ನಾನು ಯಾಕೆ ಸಾಯ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಜಾತಿ ಅಂತನ್ನೋದು ನಿಮಗೆ ಮೊದಲ ಈಸಿಯಾಗಿ ಕಾಣ್ತಿದೆ ಎದುರುಗಡೆ. ನಿನ್ನ ಜಾತಿ ಹೇಳ್ಬಿಟ್ರೆ ನಿಮ್ಗೆ ಜಾತಿ ಅರ್ಥ ಆಗ್ತಿತ್ತು ನನಗೆ, ಇಲ್ಲ ನಾನು ಇಲ್ಲಿಂದ ಎಲಿಮಿನೇಟ್ ಆಗಿಬಿಡ್ತೀನಿ ಅಂತ ಅನ್ಕೋಬೋದಾಗಿತ್ತು. ಈಗ ಹಂಗಿಲ್ಲ. ಪಕ್ಕದಲ್ಲೇ ಇರ್ಬೋದು, ಪಕ್ಕದಲ್ಲೇ ಕೂತ್ಕೋಬೋದು, ಪಕ್ಕದಲ್ಲಿ ಕೈ ಇಟ್ಟು ತೊಡೆ ಮೇಲೆ ಕೈ ಇಟ್ಟು ಅಥವಾ ಕೈಯಲ್ಲಿ ಕೈ ಇಟ್ಟು ಜಾತಿ ಆಚರಣೆ ಮಾಡ್ಬೋದು. ಹೊಸ ಸೂಕ್ಷ್ಮಗಳು ಬಂದಿದೆ ಇವಾಗ ಜಾತಿ ಆಚರಣೆಗೆ. ನಿಮಗೆ ಅದನ್ನು ಅರ್ಥ ಮಾಡ್ಕೊಳ್ಬೇಕಂತಂದರೆ ಅಗೈನ್ ನಾವು ಬಾಬಾ ಸಾಹೇಬ್ರು ಹೇಳ್ದಂಗೆ ನೀವು ಶಿಕ್ಷಣವನ್ನು ಒಂದು ದೀಪವಾಗಿ ತಗೋಬೇಕು, ಮತ್ತು ಯಾವುದನ್ನು ಕಾಸ್ ಆ್ಯಂಡ್ ಎಫೆಕ್ಟಿವ್ ಥಿಯರಿ ಅಂತ ಕರಿತೀವೋ ಅದನ್ನು ಅರ್ಥ ಮಾಡ್ಕೋಬೇಕು. ನನಗೆ ಈ ಶಿಕ್ಷಣದಿಂದ ಜನಾಂಗ ಹಿಂಗಾಗ್ಬಿಟ್ಟಿದೆ, ಈ ಮುಂದಕ್ಕೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ ನನಗೆ. ತುಂಬ ಜನ ಹಳ್ಳಿಗಳ ಬಗ್ಗೆ ಮಾತಾಡ್ತಾರೆ ನೋಡಿ, ಎಷ್ಟು ರೊಮ್ಯಾಂಟಿಕ್ ಆಗಿರುತ್ತೆ ಹಳ್ಳಿಗಳು ಅಂತ. ನಮ್ಗೆ ಅಸಹ್ಯ ಆಗುತ್ತೆ ಹಳ್ಳಿಗಳಿಗೆ ಹೋಗೋಕ್ಕೆ. ಎಷ್ಟು ಹಿಂಸೆ ಆಗುತ್ತೆ ಅಂತಂದರೆ ನೋಡಬಾರ್ದಪ್ಪ ಹಳ್ಳಿಗಳು ಅಂತ ಅನಿಸುತ್ತೆ. ನಮ್ಮ ಪಕ್ಕದಲ್ಲೇ ಇರೋರು ಹಳ್ಳಿಗಳು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡಿ. ಇಲ್ಲಿದೆ ಇಷ್ಟು ಹಿಂಸೆ ಪಡ್ತಿದ್ದೀವಿ, ಹಳ್ಳಿಗಳಿಗೆ ಹೋಗಿ ಎಷ್ಟು ಚೆನ್ನಾಗಿರೋ ವಾತಾವರಣ ಇರುತ್ತೆ. ನಾವು ಓಡ್ ಬಂದಿದ್ದೀವಿ ಅಲ್ಲಿಂದ, ತಡ್ಕೊಳಕ್ಕಾಗಲ್ಲ ನಮ್ಮ ಕೈಲಲ್ಲಿ. ಅಲ್ಲಿರೋ ಜಾತಿ ಈಗಲೂ ಹೋಗಿ ನಿಮಗೆ ಕೇರಿಗಳು ಕರೆಕ್ಟಾಗಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಹೊಸ ಮನೆಗಳು ಕೂಡ ಮೇಗಳ ಕೇರಿ ಕೆಳಗಡೆ ಕೇರಿ ಕರೆಕ್ಟಾಗಿ ಕನ್ಸ್ಟ್ರಕ್ಟ್ ಆಗಿದ್ದಾವೆ. ನೀವು ಅದು ಬದಲು ಆಗೋದೇ ಇಲ್ಲ ಯಾವ ಕಾರಣಕ್ಕೂ. ಯಾರು ಯಾವ ಕೆಲಸ ಮಾಡಬೇಕು ಅಂತ ಗೊತ್ತಾಗಿದೆ ನಮಗೆ ಗೊತ್ತಿದೆಯಲ್ಲ. ಚೌರ ಮಾಡೋಕ್ಕೆ ಅವನು ಇನ್ನು ಶೇವಿಂಗ್ ಮಾಡೋದಕ್ಕೆ ಕಟಿಂಗ್ ಮಾಡೋದಕ್ಕೆ ಈಗ್ಲೂ ಜಗಳೂರಲ್ಲಿ ಮನೆ ನಡೆದ ಘಟನೆ ಇದು. ಈಗ್ಲೂ ಆಗಲ್ಲ, ನೀವೇ ಒಂದು ಹೊಸದು ಹಾಕ್ಕೊಳ್ಳಿ ಅಂತ ಹೇಳಿದ್ರು. ತಾಲೂಕು ಆಫೀಸಿಂದ ತಹಸೀಲ್ದಾರ್ ಹೋದರು, ಇಲ್ಲ ನೀವು ಹಿಂಗೆ ಮಾಡಬಾರ್ದು, ಡಿಸ್ಕ್ರಿಮಿನೇಷನ್ ಆಗುತ್ತಿದ್ದು, ನೀವು ಇದರಲ್ಲಿ ಕಾನೂನು ಪ್ರಕಾರ ನೀವು ತಪ್ಪಿತಸ್ಥರಾಗ್ತೀರಿ ಅಂದರೆ ಹಂಗಿದ್ರೆ ಅವ್ರಿಗೊಂದು ಹೊಸ ಅಂಗಡಿ ಹಾಕ್ಕೊಡಿ ಅಂತ ಹೇಳಿದ್ರು. ಗೌರ್ಮೆಂಟ್ ಕಟ್ಟಿಸ್ಕೊಳತ್ತೆ ಅಂದರೆ ನೀವು ಅದು ಹೆಂಗೆ ಯಾವ ಕಾಲದಲ್ಲಿ ಇದ್ದೀವಿ ನಾವು? ನಿಮ್ಗೆ ಹಿಂಗೆ ಹೇಳ್ಬಿಡ್ಬೋದು, ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಂದರೆ ನೀವೊಂದು ದೇವಸ್ಥಾನ ಕಟ್ಸ್ಕೊಳ್ಳಿ ಅಂತ ಹೇಳ್ಬಿಡ್ಬೋದು. ನಮಗೆ ಕಟ್ಸೋಕ್ಕಾಗಲ್ಲ, ಬಿಟ್ಬಿಡ್ತೀವಿ. ಆದರೆ ಹೇರ್ ಕಟಿಂಗ್ ಮಾಡಿಸ್ಬೇಕಲ್ಲ. ಹೇರ್ ಕಟಿಂಗ್ ಮಾಡಿಸುವಾಗ ನೀವೊಂದು ಕಟ್ಟಿಸ್ಕೊಡಿ ಅಂತ ಸರ್ಕಾರಕ್ಕೆ ಹೇಳಿದ್ರೆ ಹೊಸ ಜಾತಿ ಆಚರಣೆ ಅಂತ ಯಾರಿಗೂ ಅರ್ಥ ಆಗಲ್ಲ. ಇದು ಈ ಕಾಲದಲ್ಲಿ ಇದ್ದೀವಿ ನಾವು. ಆ ಕಾರಣಕ್ಕಾಗಿ ನಮಗೆ ಶಿಕ್ಷಣದಲ್ಲಿ ಶಿಕ್ಷಣದಲ್ಲಿ ಹೊಸ ಸೂಕ್ಷ್ಮಗಳು ಬೆರಿಬೇಕು, ಸೇರ್ಕೋಬೇಕು. ಅದ್ರ ಜೊತೆಗೆ ಹೆಂಗಿದೆಯೋ ಹಂಗೆ ಸಿಗಬೇಕು. ನಿಮಗೆ ನಮ್ಮಲ್ಲಿ ಲಾಸ್ಟ್ ಒಂದು ಇಯರಲ್ಲಿ ಒಂದು ಸ್ಟೇಟ್ಮೆಂಟ್ ತುಂಬ ದೊಡ್ಡ ಚರ್ಚೆ ಆಯಿತು. ಏನಂದರೆ, ನಿಮಗೆ ಒಬ್ಬರು ಹೇಳಿದ್ರು, ಅವರು ತೀರಾ ಸರಳವಾಗಿರೋವಂಥ ಒಬ್ಬ ವ್ಯಕ್ತಿ, ಅಂದರೆ ಕೋಟ್ಯಾಂತರ ಆಸ್ತಿ ಇದೆ, ಅಂದರೆ ತೀರಾ ಸರಳವಾಗಿರ್ತಾರೆ ಅವರು, ಸುಧಾಮೂರ್ತಿ ಅವರು. ಜೇಬ್ ತುಂಬ ಹಣ ಇದ್ದರೆ ಕೆಟ್ಟ ಆಲೋಚನೆ ಬರುತ್ತೆ ಅಂತ ಹೇಳಿದ್ರು ಅವರು. ನಮಗೇನು ಅನ್ನಿಸ್ಬೇಕು? ಕಾಲಿಗೆ ಚಪ್ಪಲಿ ಕೊಳ್ಳದೆ ಇರೋ ಅಂಥ ಸ್ಥಿತಿ ಇರೋವಂಥ ಫ್ಯಾಮಿಲಿಗಳನ್ನ ನೋಡಿರೋರು, ಒಂದು ಹೊತ್ತಿನ ಊಟಕ್ಕೆ ಗತಿ ಇಲ್ಲದೆ ಇರೋವಂಥ ಫ್ಯಾಮಿಲಿಗಳು, ಹೆಚ್ಚು ಫ್ಯಾಮಿಲಿಗಳಿರೋವಂಥ ಒಂದು ಸಮಾಜದಲ್ಲಿ ನಿಂತ್ಕೊಂಡು ಮಾತು ಹೇಳಿದ್ರೆ ಏನಾಗ್ಬೋದು? ನಾವು ಹೇಳಿದ್ವಿ, ಹೌದು, ಕೆಟ್ಟ ಆಲೋಚನೆಗಳು ಬಂದರೂ ಪರವಾಗಿಲ್ಲ, ನಮಗೆ ಜೇಬ್ ತುಂಬ ಹಣ ಸಿಗಲಿ ಫಸ್ಟು ಅಂತ ಹೇಳಿದ್ವಿ. ಇದು ಈ ಸ್ಥಿತಿ ಇದೆ ಇವಾಗ. ನಾನು ಇದನ್ನು ನೀವು ಶಿಕ್ಷಣ ಕನೆಕ್ಟ್ ಮಾಡ್ತೀರಾ ಗೊತ್ತಿಲ್ಲ. ಶಿಕ್ಷಣ ಅಂದರೆ ಒಂದು ಅರಿವು ಅಂತ ಅನ್ಕೋಬೇಕು, ಶಿಕ್ಷಣ ಅಂದರೆ ಎಚ್ಚರ ಅಂತ ಅನ್ಕೋಬೇಕು, ಶಿಕ್ಷಣ ಅಂತ ಅನ್ನೋದೇ ಒಂದು ಪ್ರತಿಭಟನೆಯ ಮಾದರಿ ಅಂತ ಅನ್ಕೋಬೇಕು. ಎಲ್ಲವನ್ನು ದಾಟಿ ಕಲಿತು ಮುಂದೆ ಬರಬೇಕು. ನೀವು ಬಾಬಾ ಸಾಹೇಬರು ಬದುಕೇನೆ ಅದಕ್ಕೆ ಸ್ಫೂರ್ತಿಯಾಗಿದೆ. ಗೊತ್ತಿದೆ ನಮಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು ಅಂತ. ನಿಮ್ಮ ಮೈಸೂರು ಸಂಸ್ಥಾನದ ಅರಸರು ಬಾಬಾ ಸಾಹೇಬರು ಬರೋದು ಬೇಡ ಅಂತ ಆರ್ಡರ್ ಮಾಡಿದರು. ಅದಾದಮೇಲೆ ಅವರೇ ಕರೆದು ಜಮೀನು ಕೊಟ್ಟರು ಬಾಬಾ ಸಾಹೇಬರಿಗೆ, ಬರೋದು ಬೇಡ ಅವರು ಅಂತ ಯಾರ್ದೋ ಮಾತು ಕೇಳಿ ನಾಲ್ವಡಿ ಅವರೇ ಆರ್ಡರ್ ಮಾಡಿದರು. ನಾವು ಇವತ್ತು ಬಾಬಾ ಸಾಹೇಬ್ರ ಪಕ್ಕದಲ್ಲಿ ನಾಲ್ವಡಿ ಅವ್ರ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ನಾವು. ನಾಲ್ವಡಿ ಅವರೇ ಬಾಬಾ ಸಾಹೇಬರು ಬರೋದು ಬೇಡ ಅಂತ ಒಂದು ಆರ್ಡರ್ ಮಾಡಿದರು. ಯಾಕಂದರೆ ಬಂದರೆ ಇಲ್ಲಿ ಮೈಸೂರಿನ ಸಂಸ್ಥಾನದಲ್ಲಿ ಹೆಚ್ಚು ಜನ ತಮಿಳುನಾಡಿನ ಬ್ರಾಹ್ಮಣರು. ಅದು ಗೊತ್ತಲ್ಲ ನಿಮಗೆ, ಕರ್ನಾಟಕದ ಮೊದಲನೇ ರಿಸರ್ವೇಷನ್ ಮೋಸ್ಟ್ಲಿ 1988 1908ರಲ್ಲಿ ಮೊದಲನೇ ರಿಸರ್ವೇಷನ್ ಕರ್ನಾಟಕದಲ್ಲಿ ತಮಿಳುನಾಡು ಬ್ರಾಹ್ಮಣರಿಗೆ ಹೆಚ್ಚು ಏನೋ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಅಂತಹ ಮೀಸಲಾತಿಯನ್ನು ಪಡ್ಕೊಂಡು ಬಂದಿದ್ದವರು ಬಾಬಾ ಸಾಹೇಬರು ಬರೋದನ್ನು ವಿರೋಧಿಸಿದ್ರು. ಅಂದರೆ ಇದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ನಾವು ಅಂತ ಅನ್ನೋದು ನಮ್ಮ ಮುಂದ್ಗಡೆ ಇರೋ ಅಂಥ ಸವಾಲು. ನಾನು ಸ್ವಲ್ಪ
ಕೆಲವು ವಿಷಯಗಳಲ್ಲಿ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಒಂದು ಸ್ವಲ್ಪ ಎಮೋಷನಲ್ ಆಗ್ತೀನಿ. ಹಾಗಾಗಿ ನಾವು ಇಲ್ಲಿಗೆ ಈ ಮಾತುಗಳನ್ನು ಮುಗಿಸೋಣ. ಏನಾದ್ರು ಡಿಸ್ಕಷನ್ ಇದ್ದರೆ, ಪ್ರಶ್ನೆಗಳಿದ್ರೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಜೈ ಭೀಮ್.